ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಭಟ್ಕಳ ತಾಲೂಕಿನಲ್ಲಿ ರಿಕ್ರಿಯೇಷನ್ ಕ್ಲಬ್ ಹೆಸರಿನಲ್ಲಿ ನಿತ್ಯ ಜೂಜಾಟ. ಇಲಾಖೆ ಮೌನ ಇರುವುದು ಯಾಕೆ? ರಿಕ್ರಿಯೇಷನ್ ಕ್ಲಬ್ಗಳ ವಿರುದ್ಧ ಶೀಘ್ರ ಕ್ರಮಕ್ಕೆ ಸಾರ್ವಜನಿಕರಿಂದ ಆಗ್ರಹ. ಮನರಂಜನೆಯ ನೆಪದಲ್ಲಿ ತೆರೆಯಲಾಗಿರುವ ರಿಕ್ರಿಯೇಷನ್ ಕ್ಲಬ್ಗಳು ಜಿಲ್ಲಾ ಅಂತಾರಾಜ್ಯ ಗಡಿ ಭಾಗಗಳಿಂದ ಬರುತ್ತಿರುವ ನೂರಾರು ಜನರನ್ನು ತಡೆಯುವ ದೃಷ್ಟಿಯಿಂದ ಕೆಲವು ಜಿಲ್ಲೆಯ ಹಾಗೂ ತಾಲೂಕಿನ ಭಾಗದಲ್ಲಿ ಪೊಲೀಸ್ ಇಲಾಖೆ ಇತ್ತೀಚೆಗೆ ಎಲ್ಲಾ ರಿಕ್ರಿಯೇಷನ್ ಕ್ಲಬ್ಗಳನ್ನು ಮುಚ್ಚಿಸಿದ್ದಾರೆ. ಆದರೆ ಭಟ್ಕಳ ತಾಲೂಕಿನಲ್ಲಿ 2 ದಿಕ್ಕುಗಳಿಗೂ ಒಂದೊಂದರಂತೆ 7 ರಿಕ್ರಿಯೇಷನ್ ಕ್ಲಬ್ಗಳು ಎಗ್ಗಿಲ್ಲದೆ ನಡೆಯುತ್ತಿವೆ. ಮನರಂಜನೆ ನೆಪ ಹೂಡಿ ಕಾನೂನಾತ್ಮಕವಾಗಿ ನಡೆಯುತ್ತಿರುವ ಈ ರಿಕ್ರಿಯೇಷನ್ ಕ್ಲಬ್ಗಳ ನಿಜ ಬಣ್ಣ ಸಾರ್ವಜನಿಕವಾಗಿ ಬಯಲಾಗಿದೆ. ರಿಕ್ರಿಯೇಷನ್ ಕ್ಲಬ್ಗಳ ಮೂಲ ಉದ್ದೇಶ ಮನೋರಂಜನೆಗೆ ಆಯ್ದ ವ್ಯಕ್ತಿಗಳು ಸದಸ್ಯರಾಗಿ ಗುಂಪು ರಚಿಸಿಕೊಂಡು ಸರ್ಕಾರದ ನೀತಿ ಅನ್ವಯ ತಾಲೂಕು ಉಪನೋಂದಣಾಧಿಕಾರಿಗಳ ಕಚೇರಿ ಹಾಗೂ ಜಿಲ್ಲಾ ನೋಂದಣಿಯ ಜೊತೆಗೆ ಪೊಲೀಸ್, ಗ್ರಾಮ ಪಂಚಾಯಿತಿ ಅನುಮತಿಯ ಮೇರೆಗೆ ಹೈಕೋರ್ಟ್ನಿಂದ ಮನೋರಂಜನೆ ನೆಪ ಹೂಡಿ ಅನುಮತಿ ಪಡೆದುಕೊಳ್ಳುವ ರಿಕ್ರಿಯೇಷನ್ಗಳು ಕ್ಯಾರಂ ಬೋರ್ಡ್, ವಾಲಿಬಾಲ್ ಜೊತೆಗೆ ರಮ್ಮಿ, ಇಸ್ಪೀಟ್ ಆಡುವ ಕಾನೂನಾತ್ಮಕವಾಗಿ ಅನುಮತಿ ಪಡೆದಿರುತ್ತಾರೆ. ಆದರೆ ಬಹುತೇಕ ರಿಕ್ರಿಯೇಷನ್ಗಳಲ್ಲಿ ಬೇರೆ ಆಟಗಳಿಗಿಂತ ಇಸ್ಪೀಟ್ ಆಟಕ್ಕೆ ಹೆಚ್ಚು ಒತ್ತು ನೀಡುವುದಲ್ಲದೆ ಇತ್ತೀಚೆಗೆ ಕೇವಲ ಇಸ್ಪೀಟ್ ಆಟಕ್ಕೆ ಮಾತ್ರ ಸೀಮಿತಗೊಳಿಸಿಕೊಳ್ಳುತ್ತಿರುವುದು ಗುಟ್ಟಾಗಿ ಉಳಿದಿಲ್ಲ ಎಂಬುದು ಸಾರ್ವಜನಿಕರ ವಾದವಾಗಿದೆ. ಭಟ್ಕಳ ತಾಲೂಕಿನಲ್ಲಿ ಹೆಚ್ಚು ರಿಕ್ರಿಯೇಷನ್ಗಳು. ತಾಲೂಕಿನಲ್ಲಿ ಜನರು ಸಾಲ ಸೋಲ ಮಾಡಿ ಬಡತನ ರೇಖೆಗಿಂತ ಕೆಳವರ್ಗದ ಜನರೇ ಹೆಚ್ಚಿದ್ದಾರೆ. ತಾಲೂಕಿನಲ್ಲಿಯೇ ಹೆಚ್ಚು ರಿಕ್ರಿಯೇಷನ್ ಕ್ಲಬ್ಗಳು ಪ್ರಾರಂಭವಾಗುತ್ತಿವೆ. ಅಷ್ಟೇ ಅಲ್ಲದೆ ಇನ್ನೂ 2 ಪ್ರಾರಂಭಿಸಲು ಯೋಜನೆ ನಡೆಯುತ್ತಿದ್ದು, ಒಂದು ಹೊಸದಾಗಿ ತೆರೆಯಲು ಎಲ್ಲಾ ಸಿದ್ಧತೆಗಳು ನಡೆದಿದೆ ಎನ್ನಲಾಗುತ್ತಿದೆ. ಭಟ್ಕಳ ರಿಕ್ರಿಯೇಷನ್ಗಳ ತಾಣವಾಗಿ ಮಾರ್ಪಾಡಾಗುವ ಎಲ್ಲಾ ಸೂಚನೆಗಳು ಕಂಡುಬರುತ್ತಿದೆ ಎಂದು ಕೆಲವು ಪ್ರಜ್ಞಾವಂತರು ಕಳವಳ ವ್ಯಕ್ತಪಡಿಸಿದ್ದಾರೆ. ಇಸ್ಪೀಟ್ ದಂಧೆ ಆರೋಪ. ಇಲ್ಲಿನ ಬಹಳಷ್ಟು ಸಾರ್ವಜನಿಕರ ದೊಡ್ಡ ಆರೋಪ ಏನೆಂದರೆ ರಿಕ್ರಿಯೇಷನ್ ಕ್ಲಬ್ಗಳು ಪೂರ್ಣ ಇಸ್ಪೀಟ್ ಅಡ್ಡೆಗಳಾಗಿವೆ. ಮನೋರಂಜನೆಯ ಹೆಸರಿನಲ್ಲಿ ಕೋರ್ಟಿಗೆ ಸುಳ್ಳು ಮಾಹಿತಿ ನೀಡಿ ಅನುಮತಿ ಪಡೆಯುತ್ತಿವೆ. ಇಲ್ಲಿ ಇತರೆ ಮನೋರಂಜನೆ ಹೆಸರಿನಲ್ಲಿ ಹೇಳಿಕೊಳ್ಳುವ ಯಾವ ಆಟಗಳು ನಡೆಯುತ್ತಿಲ್ಲ. ಕೇವಲ ಇಸ್ಪೀಟ್ ಆಟ ಮಾತ್ರ ನಡೆಯುತ್ತಿದೆ. ಅದು ರಮ್ಮಿ ಹೆಸರಿನಲ್ಲಿ 2 ಕೌಂಟರ್ ತೆರೆಯಲಾಗುತ್ತದೆ. ಒಂದರಲ್ಲಿ ಸಿಸಿ ಕ್ಯಾಮೆರಾಗಳು ಅಳವಡಿಸಿರುತ್ತಾರೆ, ಇನ್ನೊಂದೆಡೆ ಕ್ಯಾಮೆರಾ ಇಲ್ಲ. ಅಲ್ಲಿ ಹಣ ಕಟ್ಟಿ ಆಟವಾಡುತ್ತಾರೆ ಮತ್ತು ಕೆಲವು ಭಾಗದ ಕ್ಲಬ್ನಲ್ಲಿ ಅಂದರ್ ಬಾಹರ್ ಮತ್ತು 3 ಎಲೆ ಭಾರೀ ಪ್ರಮಾಣದಲ್ಲಿ ನಡೆಯುತ್ತಿದೆ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ. ಇಷ್ಟೇ ಅಲ್ಲದೆ ಹೊರಗಡೆ ಇಸ್ಪೀಟ್ ಆಡುತ್ತಿದ್ದ ಎಷ್ಟೋ ಜನರು ಪೊಲೀಸರ ಕಾಟವಿರೋದಿಲ್ಲ ಎಂದು ರಿಕ್ರಿಯೇಷನ್ ಕ್ಲಬ್ ಮೊರೆ ಹೋಗುತ್ತಿದ್ದಾರೆ ಎಂದು ಸಹ ಆರೋಪಿಸುತ್ತಿದ್ದಾರೆ. ಹಣದ ರೂಪದಲ್ಲಿ ಟೋಕನ್ ಹಂಚಿಕೆ. ರಿಕ್ರಿಯೇಷನ್ ಕ್ಲಬ್ಗಳಲ್ಲಿ ಹಣದ ವ್ಯವಹಾರ ಕಾನೂನು ಬಾಹಿರ ಎಂದು ಯಾಮಾರಿಸಲು ಟೋಕನ್ ಹಂಚಿಕೆಯಾಗುತ್ತಿದೆ. ವಿವಿಧ ಕಲರ್ ಟೋಕನ್ಗಳು, ಒಂದೊಂದು ಕಲರ್ ಟೋಕನ್ಗೆ ಒಂದೊಂದು ಮೌಲ್ಯ ನಿರ್ಧರಿಸಲಾಗಿದೆ. 50, 100, 200, 500, 2000 ಆಟದ ವ್ಯವಹಾರದಲ್ಲಿ ಚಾಲ್ತಿಯಲ್ಲಿವೆ. ಇವುಗಳಲ್ಲಿ ಆಟದಲ್ಲಿ ಬಳಸಿಕೊಳ್ಳುತ್ತಾರೆ. ಇದು ಕಾನೂನಿನ ಕಣ್ಣಿಗೆ ಮಣ್ಣು ಎರಚುವ ಆಟ. ರಿಕ್ರಿಯೇಷನ್ ಕ್ಲಬ್ಗಳು ತುಂಬಾ ಅವ್ಯವಹಾರ ನಡೆಸುತ್ತವೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಗ್ರಾಹಕರಿಗೆ ಪ್ರತಿದಿನ ಗುಂಡು, ವಾರಕ್ಕೆ 3 ದಿನ ತುಂಡು. ಪ್ರತಿದಿನ ರಿಕ್ರಿಯೇಷನ್ ಕ್ಲಬ್ಗೆ ಬರುವ ಆಟಗಾರರಿಗೆ ಬೆಳಗ್ಗೆ ತಿಂಡಿ, 2 ಗಂಟೆಗೆ 1 ಬಾರಿ ಟೀ, ಕಾಫಿ, ಮಧ್ಯಾಹ್ನದ ಊಟ ಜೊತೆಗೆ ಗುಂಡು ಸರಬರಾಜು ಆಗುತ್ತದೆ ಎಂದು ಆರೋಪವಿದೆ. ವಾರದಲ್ಲಿ 3 ದಿನ ಬಾಡೂಟ ವ್ಯವಸ್ಥೆ ಮಾಡಿ ಜನರನ್ನು ಸೆಳೆಯುವ ತಂತ್ರ ಮಾಡಲಾಗುತ್ತದೆ ಎಂದು ಸ್ಥಳೀಯ ನಾಗರಿಕರು ಆರೋಪಿಸುತ್ತಾರೆ. ಅಂತರ್ಜಿಲ್ಲೆ ಜನ ಭಾಗಿ. ತಾಲೂಕಿನ 3 ಭಾಗಗಳಿಗೂ ಅಂತರ್ಜಿಲ್ಲಾ ಜನರು ಭಾಗಿಯಾಗುತ್ತಿದ್ದು, ಬೆಳಕೆ 1, ಸರ್ಪನ್ಕಟ್ಟೆ 2, ಭಟ್ಕಳ ನಗರದಲ್ಲಿ 1, ಮುರುಡೇಶ್ವರ ಭಾಗದಲ್ಲಿ 3 ಸೇರಿದಂತೆ ಹಲವು ಕಡೆಯಿಂದ ಜನ ಬರುತ್ತಿದ್ದಾರೆ. ಬೆಳಕೆ ಕ್ಲಬ್ಗೆ ಮಂಗಳೂರು, ಉಡುಪಿ, ಕುಂದಾಪುರ ಭಾಗದವರು ಭಾಗಿಯಾಗಲಿದ್ದಾರೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಕೋವಿಡ್ ಕಾಳಜಿ ಇಲ್ಲದ ಜನ ಹೊರಗಿನಿಂದ ಬರುತ್ತಿದ್ದು ನಮ್ಮಗಳ ಗತಿಯೇನು ಎಂಬುದು ಸ್ಥಳೀಯರ ಆರೋಪವಾಗಿದೆ. ರಿಕ್ರಿಯೇಷನ್ ಕ್ಲಬ್ಗಳಿಗೆ ನಂಬಲಾಗದಷ್ಟು ಹಣದ ಹೊಳೆ. ರಿಕ್ರಿಯೇಷನ್ ಕ್ಲಬ್ಗಳಲ್ಲಿ ಇಸ್ಪೀಟ್ ಆಟಕ್ಕೆ ಇಂತಿಷ್ಟು ಹಣ, ಸಮಯ ಎಂದು ನಿರ್ಧರಿಸಲಾಗಿದೆ. ಒಂದು ಟೇಬಲ್ಗೆ 1 ಗಂಟೆಗೆ 2800 ರೂಪಾಯಿಗಳಂತೆ 10 ಜನರಿಗೆ ಅವಕಾಶ ಮಾಡಿಕೊಡಲಾಗುತ್ತದೆ. ಬೆಳಗ್ಗೆ 8 ಗಂಟೆಗೆ ಪ್ರಾರಂಭಗೊಂಡರೆ ರಾತ್ರಿ 10ರಿಂದ 11 ಗಂಟೆಯಾದರೂ ಆಶ್ಚರ್ಯವಿಲ್ಲ. ಒಂದು ಟೇಬಲ್ಗೆ 10 ಗಂಟೆ ಕಾಲ ಕೂತರೆ 28,000 ರೂಪಾಯಿ ಕನಿಷ್ಠ ಗಳಿಕೆ. 10 ಟೇಬಲ್ ಆದರೆ 2,28,000 ರೂಪಾಯಿ. ಎಲ್ಲಾ ಕಳೆದರೂ 2 ಲಕ್ಷ ಬೇಡ.
1.5 ಲಕ್ಷ, ಇದೆಲ್ಲ ಬಿಟ್ಟರೂ 1 ಲಕ್ಷ ಗ್ಯಾರಂಟಿ ಒಂದು ದಿನಕ್ಕೆ. ಬೇರೆ ಕೆಲಸವೇಕೆ? ಇಂತಹದ್ದೊಂದು ವ್ಯವಹಾರ ಮಾಡಿಕೊಂಡು 2 ತಿಂಗಳು ಯಾವುದೇ ಅಡೆತಡೆ ಇಲ್ಲದೆ ನಡೆದರೆ ಸಾಕು ಗುರು. ಯಾರಿಗುಂಟು ಯಾರಿಗಿಲ್ಲ. ಹುಚ್ಚರ ಮದುವೆಯಲ್ಲಿ ಉಂಡೋನೇ ಜಾಣ ಎನ್ನುವ ಹಾಗಾಗಿದೆ ಈ ದುನಿಯಾ ಎಂದು ಸ್ಥಳೀಯರು ವ್ಯಂಗ್ಯವಾಡುತ್ತಿದ್ದಾರೆ. ಜೂಜಾಟ ಜೋರು. ಕೆಲವೊಂದು ಭಾಗದಲ್ಲಿ ರಿಕ್ರಿಯೇಷನ್ ಕ್ಲಬ್ಗಳು ಇಲ್ಲದಿದ್ದರೂ ಇಸ್ಪೀಟ್ ಹಾಗೂ ಹೆಡ್ ಅಂಡ್ ಟೇಲ್ಸ್ ಆಟಕ್ಕೇನೂ ಕಡಿಮೆ ಇಲ್ಲ. ಈ ಹಳ್ಳಿ ಭಾಗದಲ್ಲಿ ಸತತ ಅವಿರತವಾಗಿ ನಡೆಯುತ್ತಿದೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಇವರದು ದಿನಕ್ಕೊಂದು ಕಡೆ ಆಟ. ಹಳ್ಳಕೊಳ್ಳ, ಅರಣ್ಯ ಪ್ರದೇಶ ಹಾಗೂ ಕೆಲವು ಒಂಟಿ ಮನೆಗಳು ಇವರ ಅಡ್ಡೆ. ಇನ್ನು 2-3 ಜನ ಸೇರಿ ಕದ್ದು ಮುಚ್ಚಿ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸುತ್ತಿದ್ದಾರೆ ಎಂದು ಕೆಲವರ ಆರೋಪವಾಗಿದೆ. ತಾಲೂಕಿನಲ್ಲಿ ನಡೆಯುತ್ತಿರುವ ರಿಕ್ರಿಯೇಷನ್ ಕ್ಲಬ್ಗಳ ಬಗ್ಗೆ ಮಹಿಳೆಯರು, ಕೆಲವು ಸಂಘಟನೆಗಳು ವಿರೋಧ ವ್ಯಕ್ತಪಡಿಸುತ್ತಿವೆ. ಇವುಗಳಿಂದ ಎಷ್ಟೋ ಕುಟುಂಬಗಳು ಬೀದಿ ಪಾಲಾಗಿವೆ. ಇವುಗಳ ವಿರುದ್ಧ ಸಂಬಂಧಪಟ್ಟ ಇಲಾಖೆ ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಹೊನ್ನಾವರ ಸಿವಿಲ್ ಜಡ್ಜ್ ಹಿರಿಯ ವಿಭಾಗ ನ್ಯಾಯಾಲಯದ ನ್ಯಾಯಾಧೀಶ ಕುಮಾರ್ ಜಿ ಅವರು ನೀಡಿದ ಆದೇಶದ ಪ್ರಕಾರ ಎಪಿಎಂಸಿ ಸಂಸ್ಥೆಯ ಕುರ್ಚಿ, ಕಪಾಟು, ಪ್ರಿಂಟರ್, ಟೇಬಲ್ಗಳನ್ನು ನ್ಯಾಯಾಲಯದ ಸಿಬ್ಬಂದಿಗಳು ಶುಕ್ರವಾರ ಜಪ್ತುಪಡಿಸಿಕೊಂಡು ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಸಿವಿಲ್ ಜಡ್ಜ್ ಹಿರಿಯ ವಿಭಾಗ ನ್ಯಾಯಾಲಯ ಹೊನ್ನಾವರ ನ್ಯಾಯಾಧೀಶ ಕುಮಾರ್ ಜಿ ಅವರು ನೀಡಿದ ಆದೇಶದ ಪ್ರಕಾರ ಎಪಿಎಂಸಿ ಸಂಸ್ಥೆಯ ಕುರ್ಚಿ, ಕಪಾಟು, ಪ್ರಿಂಟರ್, ಟೇಬಲ್ಗಳನ್ನು ನ್ಯಾಯಾಲಯದ ಸಿಬ್ಬಂದಿಗಳು ಶುಕ್ರವಾರ ಜಪ್ತಿಪಡಿಸಿಕೊಂಡು ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಅರ್ಜಿದಾರ ಸುಬ್ರಾಯ ಯಾನೆ, ಶಿವಾನಂದ್ ತಂದೆ ಮಂಜುನಾಥ್ ನಾಯ್ಕ್, ಕಮಟೆ ಹಿತ್ಲಾ, ಹೊನ್ನಾವರ ಇವರು ಸ್ಥಳೀಯ ಎಪಿಎಂಸಿ ತಮಗೆ ಕೊಡಬೇಕಾದ ಬಾಕಿ ಹಣದ ಕುರಿತು ಉಪವಿಭಾಗಾಧಿಕಾರಿ ಭಟ್ಕಳ ಹಾಗೂ ಎಪಿಎಂಸಿ ಹೊನ್ನಾವರ ಇವರ ವಿರುದ್ಧ ಎಲ್ಎಸಿ ಅಮಲ್ದಾರಿ ಪ್ರಕರಣ ದಾಖಲಿಸಿದ್ದರು. ಹಲವು ದಿನಗಳಾದರೂ ಎಪಿಎಂಸಿ ಸಂಸ್ಥೆಯು ನ್ಯಾಯಾಲಯದ ಆದೇಶದಂತೆ ಅರ್ಜಿದಾರನಿಗೆ ಹಣ ನೀಡಿರಲಿಲ್ಲ. ಅರ್ಜಿದಾರನಿಗೆ ಎಪಿಎಂಸಿ ರೂಪಾಯಿ 1,44,83,201 ರೂಪಾಯಿ ಬಾಕಿ ಹಣವನ್ನು ನೀಡಲು ವಿಫಲರಾದ ಹಿನ್ನೆಲೆಯಲ್ಲಿ ಹೊನ್ನಾವರ ಹಿರಿಯ ಸಿವಿಲ್ ಜಡ್ಜ್ ನ್ಯಾಯಾಲಯವು ಎಪಿಎಂಸಿ ಹೊನ್ನಾವರದ ಚರ ಆಸ್ತಿಗಳನ್ನು ಜಪ್ತಿಪಡಿಸಿಕೊಳ್ಳಲು ಆದೇಶ ನೀಡಿತ್ತು. ಅರ್ಜಿದಾರರ ಪರವಾಗಿ ಹಿರಿಯ ವಕೀಲ ಎಂಎಲ್ ನಾಯ್ಕ್ ಮತ್ತು ಸೂರಜ್ ನಾಯ್ಕ್ ವಾದಿಸಿದ್ದರು. ಸಂಸ್ಥೆ ವಿರುದ್ಧ ಹೊನ್ನಾವರ ನ್ಯಾಯಾಲಯ ನೀಡಿದ ಆದೇಶದ ಕುರಿತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಲಾಗಿದೆ. ನಿಯಮದ ಪ್ರಕಾರ ಠೇವು ಹಣವನ್ನು ಕೂಡ ಮೇಲ್ಮನವಿ ಸಲ್ಲಿಸುವ ಸಮಯದಲ್ಲಿ ಇಡಲಾಗಿದೆ. ಶಿಕ್ಷಕರ ಎಚ್ಚರಿಕೆಯ ನಡುವೆಯೂ ಶಾಲೆಯ ಕೊಠಡಿಯಲ್ಲಿ ವಿದ್ಯಾರ್ಥಿಗಳು ಕದ್ದು ಮುಚ್ಚಿ ಬಳಸುತ್ತಿದ್ದ ಸುಮಾರು 250 ಹೆಚ್ಚು ಮೊಬೈಲ್ಗಳನ್ನು ವಶಪಡಿಸಿಕೊಂಡ ಘಟನೆ ಕುಮಟಾ ಪಟ್ಟಣದ ಹನುಮಂತ ಬೆಣ್ಣೆ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದಿದೆ. ವಿದ್ಯಾರ್ಥಿಗಳು ತರಗತಿಯ ಕಡೆ ಗಮನ ಹರಿಸುವುದಕ್ಕಿಂತಲೂ ಹೆಚ್ಚು ಬೇರೆ ಬೇರೆ ವಿದ್ಯಾರ್ಥಿಗಳೊಂದಿಗೆ ಚಾಟ್ ಮಾಡುವುದು, ಫೇಸ್ಬುಕ್ ಉಪಯೋಗಿಸುವುದು, ಟಿಕ್ ಟಾಕ್ ಬಳಸುವುದು ಮತ್ತು ಯೂಟ್ಯೂಬ್ಗಳಲ್ಲಿ ವಿಡಿಯೋಗಳನ್ನು ನೋಡುವುದು ಶಿಕ್ಷಕರಿಗೆ ಕಂಡುಬಂದಿದ್ದು ಎಲ್ಲಾ ವಿದ್ಯಾರ್ಥಿಗಳ ಮೊಬೈಲ್ ಅನ್ನು ವಶಪಡಿಸಿಕೊಳ್ಳಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಪಾಲಕರು ಖುದ್ದಾಗಿ ಬಂದು ಅವರವರ ಮಕ್ಕಳ ಮೊಬೈಲ್ ತೆಗೆದುಕೊಂಡು ಹೋಗಲು ಸೂಚಿಸಲಾಗಿದೆ. ಆದರೆ ಹಲವು ವಿದ್ಯಾರ್ಥಿಗಳು ಕಂಡವರನ್ನು ಪಾಲಕರೆಂದು ಹೇಳಿ ಮೊಬೈಲ್ ಪಡೆಯುವ ಪ್ರಯತ್ನ ಮಾಡಿ ಸಿಕ್ಕಿಬಿದ್ದಿದ್ದು ತಿಳಿದುಬಂದಿದೆ. ತರಗತಿ ಆರಂಭವಾಗುವುದಕ್ಕೆ ಮುನ್ನವೇ ಶಾಲಾ ಕೊಠಡಿಗಳಲ್ಲಿ ಮೊಬೈಲ್ ಬಳಸಬಾರದೆಂದು ವಿದ್ಯಾರ್ಥಿಗಳಿಗೆ ತಾಕೀತು ಮಾಡಲಾಗಿತ್ತು. ಮುನ್ನೆಚ್ಚರಿಕೆಯ ಹೊರತಾಗಿಯೂ ವಿದ್ಯಾರ್ಥಿಗಳು ಮೊಬೈಲ್ ಬಳಸಿದ್ದರಿಂದ ವಶಪಡಿಸಿಕೊಂಡಿದ್ದೇವೆ ಎಂದು ಹನುಮಂತ ಬೆಣ್ಣೆ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಸತೀಶ್ ನಾಯ್ಕ್ ತಿಳಿಸಿದ್ದಾರೆ. ಬಳಸುವಂತಿಲ್ಲ ಎಚ್ಚರಿಕೆ ಕೊಟ್ಟಾಗಲೂ ಕೂಡ ಬಳಸಿದುಕೊಂಡು ಬಂದಾಗ ನಾವು ತರಗತಿಗಳಿಗೆ ಹೋಗಿ ಅದನ್ನು ಚೆಕ್ ಮಾಡಿದಾಗ ಸುಮಾರು 200ಕ್ಕಿಂತ ಹೆಚ್ಚು ಮೊಬೈಲ್ಗಳು ವಿದ್ಯಾರ್ಥಿಗಳು ತಂದಿದ್ದು ಕಂಡು ಬರುತ್ತದೆ. ಸೊ ಅವರಿಗೆಲ್ಲ ಮೊಬೈಲನ್ನು
ಈ ಕಾಲೇಜಿನ ಆವರಣದಲ್ಲಿ ಬಳಸುವುದನ್ನು ನಿಷೇಧಿಸುವ ಎಚ್ಚರಿಕೆಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಅವರು ಅದನ್ನು ತರದೇ ಇದ್ದಂತೆ ಅವರಿಗೆ ಎಚ್ಚರಿಕೆ ಕೊಟ್ಟು ಇವತ್ತು ಅವರ ಪಾಲಕರಿಗೆ ತಿಳಿಸಿ ಅದನ್ನು ಹಿಂತಿರುಗಿಸಲಾಗಿದೆ. ಇನ್ನು ಅನಿವಾರ್ಯ ಕಾರಣ ಇದ್ದಲ್ಲಿ ಕೆಲವು ವಿದ್ಯಾರ್ಥಿನಿಯರಿಗೆ ದೂರದ ಸ್ಥಳದಿಂದ ಬರುವ ವಿದ್ಯಾರ್ಥಿಗಳ ಅನಿವಾರ್ಯ ಇದ್ದಲ್ಲಿ ಅವರು ಮೊಬೈಲನ್ನು ತಂದಿದ್ದರೆ ತರಗತಿ ಉಪನ್ಯಾಸಕ್ಕೆ ಅದನ್ನು ನೀಡಿ ಅದನ್ನು ಎಂಟ್ರಿ ಮಾಡಿ ಅವರು ಬಳಸಲು ಅಂದರೆ ಕಾಲೇಜಿನ ಹೊರಗೆ ಬಳಸಲು ಅವರಿಗೆ ಅನುಮತಿಯನ್ನು ಕೊಡಲಾಗಿದೆ. ಅಂದರೆ ಎಲ್ಲ ವಿದ್ಯಾರ್ಥಿಗಳು ಇನ್ನು ಮುಂದೆ ಯಾವುದೇ ಈ ಮೊಬೈಲಿಂದ ಆಗುವ ಅನಾಹುತಗಳನ್ನು ತಡೆದು ತಮ್ಮ ಓದುಗಳಲ್ಲಿ ತೊಡಗಿಕೊಳ್ಳಲು ಅವರಿಗೆ ಸೂಚಿಸಲಾಗಿದೆ. ಭಟ್ಕಳ ನಗರ ಭಾಗದಲ್ಲಿ ಯಾವುದೇ ಫ್ಲೈಓವರ್ ಹಾಗೂ ಸರ್ವಿಸ್ ರೋಡ್ ಇಲ್ಲದೆ ವಾಹನ ಸವಾರರ ಹಾಗೂ ಸಾರ್ವಜನಿಕರ ಜೀವಕ್ಕೆ ಅಪಾಯವಾಗುವ ರೀತಿಯಲ್ಲಿ ಅವೈಜ್ಞಾನಿಕ ರಾಷ್ಟ್ರೀಯ ಹೆದ್ದಾರಿ 66ರ ಕಾಮಗಾರಿಯು ನಡೆಯುತ್ತಿದೆ ಎಂದು ಆಕ್ಷೇಪಿಸಿ ಕ್ರಿಯಾಶೀಲ ಗೆಳೆಯರ ಬಳಗದಿಂದ ಉಪವಿಭಾಗಾಧಿಕಾರಿ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಮನವಿ ರವಾನಿಸಲಾಗಿದೆ. ಉಪವಿಭಾಗಾಧಿಕಾರಿ ಮಮತಾ ದೇವಿ ಜಿಎಸ್ ಅವರಿಗೆ ಮನವಿ ಸಲ್ಲಿಸಿದ ಬಳಗದ ಸದಸ್ಯರು ಭಟ್ಕಳ ನಗರದ ಭಾಗವು ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಇಡೀ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಸಂಖ್ಯೆಯ ವಾಹನಗಳು ಭಟ್ಕಳದಲ್ಲಿ ಇದ್ದು, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೊರಗಿನ ವಾಹನಗಳ ಜೊತೆಗೆ ಸ್ಥಳೀಯ ವಾಹನಗಳ ದಟ್ಟಣೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಉಂಟಾಗುತ್ತಿರುವುದರಿಂದ ದಿನನಿತ್ಯ ರಸ್ತೆ ಅಪಘಾತಗಳು ಸರ್ವೇ ಸಾಮಾನ್ಯವಾಗಿದೆ. ಹೀಗಿರುವಾಗ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಯೋಜನೆಯಡಿ ನಿರ್ಮಾಣವಾಗುತ್ತಿರುವ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿಯ ಅಗಲೀಕರಣ ಕಾಮಗಾರಿಯು ಭಟ್ಕಳ ನಗರ ಭಾಗದ ಜನರಿಗೆ ಜೀವ ಭಯವನ್ನುಂಟು ಮಾಡುವ ರೀತಿಯಲ್ಲಿರುವುದು ಸಾರ್ವಜನಿಕರನ್ನು ಭಯಭೀತರನ್ನಾಗಿಸಿದೆ ಎಂದು ತಿಳಿಸಿದ್ದಾರೆ. ಪ್ರಸ್ತುತ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣವು ಭಟ್ಕಳ ನಗರ ಭಾಗ ಹೊರತುಪಡಿಸಿ ಉಳಿದ ಎಲ್ಲಾ ಕಡೆಗಳಲ್ಲಿಯೂ ವಾಹನ ಸವಾರರಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲಕರವಾಗುವಂತೆ ಎಲ್ಲಾ ರೀತಿಯ ಭವಿಷ್ಯದ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಚತುಷ್ಪಥ ಹೆದ್ದಾರಿಯ ಉದ್ದೇಶಕ್ಕೆ ತಕ್ಕಂತೆ ಸರಿಯಾದ ಪ್ರಮಾಣದಲ್ಲಿ ಅಗಲೀಕರಣ ಹಾಗೂ ಸರ್ವಿಸ್ ರೋಡ್ ಮತ್ತು ಫ್ಲೈಓವರ್ ನಿರ್ಮಾಣ ಮಾಡುತ್ತಾ ಬಂದಿದ್ದಾರೆ. ಆದರೆ ಭಟ್ಕಳ ನಗರ ಭಾಗದಲ್ಲಿ ಮಾತ್ರ ಇಷ್ಟೆಲ್ಲ ಜನಸಂಖ್ಯೆ ಹಾಗೂ ವಾಹನ ದಟ್ಟಣೆ ಇದ್ದರೂ ರಾಷ್ಟ್ರೀಯ ಯೋಜನೆಯಂತೆ ಅಗಲೀಕರಣವಾಗಲಿ ಪಿಲ್ಲರ್ ಮೇಲಿನ ಫ್ಲೈಓವರ್ ಹಾಗೂ ಸರ್ವಿಸ್ ರೋಡ್ ಯಾವುದನ್ನೂ ಕಲ್ಪಿಸದೆ ಕೇವಲ 35 ಮೀಟರ್ ಅಗಲದ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣವಾಗುತ್ತಿರುವುದನ್ನು ಗಮನಿಸಿದರೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ರಸ್ತೆ ಅವಘಡಗಳು ಭಟ್ಕಳ ನಗರ ಭಾಗದಲ್ಲಿ ಸಂಭವಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸಾರ್ವಜನಿಕರ ಸುರಕ್ಷತೆಯನ್ನು ಬಲಿಕೊಟ್ಟು ಭಟ್ಕಳ ನಗರ ಭಾಗದಲ್ಲಿ ಇಷ್ಟೊಂದು ಕಿರಿದಾದ ಹಾಗೂ ಪ್ರಮಾದಕರ ರೀತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಕಾಮಗಾರಿ ನಡೆಯುತ್ತಿರುವುದು ಯಾವ ಉದ್ದೇಶಕ್ಕೆ ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ನಗರ ಭಾಗದಲ್ಲಿ ಈ ರೀತಿಯ ಕಡಿಮೆ ಅಗಲದ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡಿ ಮುಂದೆ ಆಗಲಿರುವ ದುರಂತಗಳಿಗೆ ಯಾರು ಹೊಣೆ ಹೊರಲಿದ್ದಾರೆ ಎಂಬ ಆತಂಕ ಜನರಲ್ಲಿದೆ ಎಂದು ತಿಳಿಸಿದ್ದಾರೆ. ಕೂಡಲೇ ಸಂಬಂಧಪಟ್ಟ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಭಟ್ಕಳ ನಗರ ಭಾಗದ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದ ಯೋಜನೆಯನ್ನು ಮರು ಪರಿಶೀಲಿಸಿ ಭಟ್ಕಳ ನಗರ ಭಾಗದಲ್ಲಿ ವಾಹನ ಸವಾರರು ಹಾಗೂ ಸಾರ್ವಜನಿಕರು ಯಾವುದೇ ಆತಂಕವಿಲ್ಲದೆ ತಮ್ಮ ವಾಹನಗಳನ್ನು ಚಲಾಯಿಸಲು ಅನುಕೂಲಕರವಾಗುವಂತೆ ರಸ್ತೆ ಅಗಲೀಕರಣ ಹಾಗೂ ಸೂಕ್ತ ಪಿಲ್ಲರ್ ಮೇಲಿನ ಫ್ಲೈಓವರ್ ಹಾಗೂ ಸರ್ವಿಸ್ ರೋಡ್ ಅಳವಡಿಸುವ ಮೂಲಕ ಮುಂದಾಗುವ ಗಂಭೀರ ಸ್ವರೂಪದ ಅಪಘಾತಗಳನ್ನು ಹಾಗೂ ದುರಂತಗಳನ್ನು ತಡೆಯಬೇಕಾಗಿ ಆಗ್ರಹಿಸಿದ್ದಾರೆ. ಒಂದೊಮ್ಮೆ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಭಟ್ಕಳದ ಎಲ್ಲಾ ಸಂಘ ಸಂಸ್ಥೆಗಳನ್ನು ಒಗ್ಗೂಡಿಸಿ ದೊಡ್ಡ ಪ್ರಮಾಣದ ಹೋರಾಟ ಮಾಡಲು ಸಹ ಬದ್ಧರಾಗಿದ್ದೇವೆ. ಮುಂದೆ ಸಂಭವಿಸುವ ಎಲ್ಲಾ ರೀತಿಯ ಅವಘಡ ಹಾಗೂ ರಸ್ತೆ ಅಪಘಾತಗಳಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವೇ ಹೊಣೆಯಾಗಲಿದೆ. ಹೀಗಾಗಿ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ರಾಜ್ಯಪಾಲರ ಗಮನಕ್ಕೆ ತಂದು ಕೂಡಲೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಸಂಬಂಧಿಸಿದ ಇಲಾಖೆಗಳಿಗೆ ನೈಜ ಪರಿಸ್ಥಿತಿಯನ್ನು ಮನದಟ್ಟು ಮಾಡಿಸಿ ವಾಹನ ಸವಾರರು ಹಾಗೂ ಸಾರ್ವಜನಿಕರಿಗೆ ಅನುಕೂಲಕರವಾಗುವಂತೆ ಸೂಕ್ತ ರೀತಿಯ ರಾಷ್ಟ್ರೀಯ ಹೆದ್ದಾರಿಯ ಅಗಲೀಕರಣ ಹಾಗೂ ಅವಶ್ಯವಿರುವ ಪಿಲ್ಲರ್ ಮೇಲಿನ ಫ್ಲೈಓವರ್ ಹಾಗೂ ಸರ್ವಿಸ್ ರೋಡ್ ನಿರ್ಮಾಣ ಮಾಡುವಂತೆ ಒತ್ತಾಯಿಸಿದ್ದಾರೆ. ನಾವು ಇವತ್ತು ಕ್ರಿಯಾಶೀಲ ಗೆಳೆಯರ ಸಂಘದಿಂದ ಒಂದು ಸಾರ್ವಜನಿಕರ ಧ್ವನಿಯಾಗಿ ಇವತ್ತು AC ಕಚೇರಿಗೆ ಬಂದಿದ್ದೇವೆ. ನಮ್ಮ ಭಟ್ಕಳದ ರಾಷ್ಟ್ರೀಯ ಹೆದ್ದಾರಿಯು ಇವತ್ತು ತಾವೆಲ್ಲ ನೋಡಿರ್ತೀರಿ, ಅದು ರಾಷ್ಟ್ರೀಯ ಹೆದ್ದಾರಿ ಮತ್ತು ಚತುಷ್ಪಥ ಹೆದ್ದಾರಿ ಅನ್ನೋ ಒಂದು ಏನು ಕಾನ್ಸೆಪ್ಟ್ ಇದೆ ಅದರ ತದ್ವಿರುದ್ಧವಾಗಿದೆ. ಇವತ್ತು 30 ಮೀಟರ್ ಅಗಲದ ರಾಷ್ಟ್ರೀಯ ಹೆದ್ದಾರಿಯನ್ನು ಮಾಡಿಕೊಂಡು ಇವತ್ತು ನಮ್ಮ ಭಟ್ಕಳದಲ್ಲಿ ನಿಮಗೆಲ್ಲ ಗೊತ್ತಿದೆ, ಇಡೀ ಜಿಲ್ಲೆಯಲ್ಲಿ
ಅತಿ ಹೆಚ್ಚು ಜನಸಂಖ್ಯೆ ನಗರ ಭಾಗದಲ್ಲಿ ಹೊಂದಿದೆ. ಅದೇ ರೀತಿ ಅತಿ ಹೆಚ್ಚು ವಾಹನ ದಟ್ಟಣೆ, 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, 3 ವೀಲರ್ ಇರ್ಬೋದು, ಅತಿ ಹೆಚ್ಚು ವಾಹನಗಳನ್ನು ಹೊಂದಿರುವಂಥ ಒಂದು ಭಟ್ಕಳ ನಗರ ಭಾಗದಲ್ಲಿ ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಕಿರಿದಾದ ಒಂದು ಹೈವೇಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದರಿಂದ ನಾವು ನಿಜವಾಗ್ಲೂ ಕಲ್ಪನೆ ಮಾಡಿದರೆ ಎಲ್ಲರಿಗೂ ಭಯಭೀತರಾಗುವಂಥದ್ದು. ಈಗಾಗಲೇ ಇರುವಂಥ ಹೈವೇದಲ್ಲಿ ಎಷ್ಟೊಂದು ಅಪಘಾತಗಳು ಸಂಭವಿಸ್ತವೆ ಪ್ರತಿನಿತ್ಯ. ಅಂಥದ್ರಲ್ಲಿ ಇವತ್ತು ಏನು ಚತುಷ್ಪಥ ಹೆದ್ದಾರಿಯ ಒಂದು ಕಾನ್ಸೆಪ್ಟನ್ನು ಮರೆಮಾಚಿಸಿ ಕೇವಲ 30 ಮೀಟರ್ ಅಗಲದ ರಾಷ್ಟ್ರೀಯ ಹೆದ್ದಾರಿಯನ್ನು ನಿರ್ಮಾಣುವಂಥ ಕಾಮಗಾರಿ ನಡೀತಾ ಇದೆ. ಇದು ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲರ ಭಟ್ಕಳ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ಜೀವಕ್ಕೆ ಕುತ್ತು ತರುವಂಥದ್ದಾಗಿದ್ದು ಅತಿ ಹೆಚ್ಚು ಅಪಘಾತಗಳು ದುರಂತಗಳು ನಡೆಯುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದ ಕಾರಣ ನಾವು ನಮ್ಮ ಸಾರ್ವಜನಿಕರ ಪರವಾಗಿ ನಮ್ಮ ಸಂಘದಿಂದ ಇವತ್ತು ಸಹಾಯಕ ಆಯುಕ್ತರಿಗೆ ಮನವಿಯನ್ನು ನೀಡಿ, ಅದೇ ರೀತಿ ರಾಜ್ಯದ ಪ್ರಧಾನಿಗಳಿಂದ ಹಿಡಿದು ಕೆಳಮಟ್ಟದ ಎಲ್ಲ ಇಲಾಖೆಗಳಿಗೆ ಇವತ್ತು ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಆದ ಕಾರಣ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಯಾವುದೇ ಕ್ರಮ ಆಗದೇ ಇದ್ದರೆ ನಾವು ಎಲ್ಲ ಭಟ್ಕಳದ ಪ್ರತಿಯೊಂದು ಸಾಮಾಜಿಕ ಕಳಕಳೆಯನ್ನು ಹೊಂದಿರುವಂಥ ಎಲ್ಲ ಸಂಘ ಸಂಸ್ಥೆಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ನಮ್ಮ ಸಂಘ ಹಾಗೂ ಎಲ್ಲ ಸಂಘದ ಸಹಯೋಗದಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ಮಾಡುವ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಆದ ಕಾರಣ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯವರು ಕೂಡಲೇ ಯೋಜನೆಯನ್ನು ಮರುಪರಿಶೀಲಿಸಿ ಪುನಃ ಇಲ್ಲಿ ಫ್ಲೈಓವರ್ ಮೇಲಿನ ಅಂದರೆ ಪಿಲ್ಲರ್ ಮೇಲೆ ಫ್ಲೈಓವರನ್ನು ಮಾಡಿ ಯಾವುದೇ ಅನಾನುಕೂಲಗಳಾಗದಂತೆ ಸುಸಜ್ಜಿತವಾದ ಒಂದು ರಸ್ತೆ ನಿರ್ಮಾಣ ಅಗಲೀಕರಣ ಮಾಡಬೇಕಂತ ನಾವು ನಮ್ಮ ಸಂಘದಿಂದ ಆಗ್ರಹಿಸ್ತೇವೆ. ಭಟ್ಕಳ ಗ್ರಾಮೀಣ ಮುರುಡೇಶ್ವರ ಹಾಗೂ ಮಂಕಿ ಠಾಣಾ ವ್ಯಾಪ್ತಿಯನ್ನು ಒಳಗೊಂಡಿರುವ ನೂತನ ಭಟ್ಕಳ ಗ್ರಾಮೀಣ ವೃತ್ತ ನಿರೀಕ್ಷಕರ ಕಚೇರಿಯನ್ನು ಡಿವೈಎಸ್ಪಿ ಕೆಯು ಬೆಳ್ಳಿಯಪ್ಪ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸಾರ್ವಜನಿಕರ ರಕ್ಷಣೆಗೆ ಒತ್ತು ನೀಡುವ ನಿಟ್ಟಿನಲ್ಲಿ ನೂತನ ವ್ಯವಸ್ಥೆ ಸಹಕಾರಿಯಾಗಲಿದೆ ಎಂದು ಆಶಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಿಪಿಐ ದಿವಾಕರ್, ಭಟ್ಕಳ ಗ್ರಾಮೀಣ ಠಾಣಾ ವೃತ್ತ ನಿರೀಕ್ಷಕ ಮಹಾಬಲೇಶ್ವರ್ ನಾಯ್ಕ್, ಎಸ್ಐ ಭರತ್, ನಗರ ಠಾಣೆಯ ಪಿಎಸ್ಐ ಸುಮಾ, ಮುರುಡೇಶ್ವರ ಠಾಣೆ ಪಿಎಸ್ಐ ರವೀಂದ್ರ ಎಂಬಿ ಮೊದಲಾದವರು ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ಸಾರದಹೊಳೆ ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತ ದೇವ ಶಿರಾಲಿ ತಾಲೂಕ್ ಭಟ್ಕಳ ತಾಲೂಕಿನ ಶಿರಾಲಿ ಸಾರದಹೊಳೆ ನಾಮಧಾರಿ ಸಮಾಜದ ಆರಾಧ್ಯ ದೇವ ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತ ದೇವ ಇದರ ಪುನರ್ ನಿರ್ಮಾಣ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ದಿನಾಂಕ ಫೆಬ್ರವರಿ 8, 2022ರಿಂದ ಫೆಬ್ರವರಿ 14ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಜರುಗಲಿವೆ. ಅಂದಾಜು 6.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಈ ಬೃಹತ್ ಶಿಲಾಮಯ ದೇವಸ್ಥಾನವು ಸಮಾಜದ ಗುರುಗಳಾದ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಪುನರ್ ನಿರ್ಮಾಣಗೊಳ್ಳಲಿದೆ. ಸಮಸ್ತ ನಾಮಧಾರಿ ಸಮಾಜದ ಬಂಧುಗಳು ಹಾಗೂ ಭಕ್ತಾದಿಗಳು ಶ್ರೀದೇವರ ಕಾರ್ಯಕ್ಕೆ ಕೈಜೋಡಿಸಿ ತನು ಮನ ಧನ ಸಹಕಾರ ನೀಡಿ ಶ್ರೀ ಆಂಜನೇಯನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಹೆಚ್ಚಿನ ಮಾಹಿತಿಗಾಗಿ ಸಾರದಹೊಳೆ ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತ ದೇವ ಶಿರಾಲಿ ತಾಲೂಕ್ ಭಟ್ಕಳ್ ಮೊಬೈಲ್ ನಂಬರ್ 9448756023 9986699596 9481275817 ಮತ್ತು 9448438618. ನದೀಮ್ ಜುವೆಲ್ಲರ್ಸ್, ದ ಪ್ಯೂರ್ ಗೋಲ್ಡ್ ಗ್ಯಾಲರಿ, ಆಯಿಷಾ ಪ್ಲಾಜಾ, ಮೇನ್ ರೋಡ್ ಭಟ್ಕಳ್. ಕಳೆದ 25 ವರ್ಷದಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ದೀಪಾವಳಿಯ ಪ್ರಯುಕ್ತ ವಿಶೇಷ ಬಹುಮಾನ ಯೋಜನೆ ಘೋಷಿಸಿದೆ. ಚಿನ್ನ ಖರೀದಿಸಿ ಸ್ಕ್ರಾಚ್ ಕಾರ್ಡ್ ಪಡೆಯಿರಿ. ಬಹುಮಾನವಾಗಿ ಚಿನ್ನ ಹಾಗೂ ಬೆಳ್ಳಿಯ ನಾಣ್ಯ ಮತ್ತು ಇತರೆ ಬಹುಮಾನಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಯೋಜನೆ ನಮ್ಮ ಕಾಂಬಿನೇಷನ್ ಗೋಲ್ಡ್ ನಲ್ಲೂ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ನದೀಮ್ ಜುವೆಲ್ಲರ್ಸ್, ದ ಪ್ಯೂರ್ ಗೋಲ್ಡ್ ಗ್ಯಾಲರಿ, ಆಯಿಷಾ ಪ್ಲಾಜಾ, ಮೇನ್ ರೋಡ್ ಭಟ್ಕಳ್. ಫೋನ್ ನಂಬರ್ 9448153512 9845688916 7760339929. ಷರತ್ತುಗಳು ಅನ್ವಯಿಸುತ್ತವೆ.
ಶ್ರೀ ಪಂಚಮುಖಿ ಆಂಜನೇಯ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಬೃಂದಾವನ ಸನ್ನಿಧಾನ ಸೇವಾ ಸಮಿತಿ, ಶ್ರೀ ರಾಮದೇವರ ಗುಡ್ಡ, ಗುಂಡ್ಲುಪೇಟೆ, ವಿಜಯಪುರ, ಚಾಮರಾಜನಗರ ಜಿಲ್ಲೆ, ಶ್ರೀ ಗುರು ಸಾರ್ವಭೌಮರ ಹಾಗೂ ಶ್ರೀ 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 1008 ಸುಬುಧೇಂದ್ರ ಶ್ರೀಗಳವರ ಆಶೀರ್ವಾದ ಕೋರುತ್ತಾ ಶ್ರೀಮಠದ ಪಕ್ಕದಲ್ಲಿನ ಶ್ರೀ ರಾಮದೇವರ ಗುಡ್ಡದ ಮೇಲೆ ಪೀಠದೊಡನೆ 25 ಅಡಿ ಪಂಚಮುಖಿ ಆಂಜನೇಯನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲು ಸಂಕಲ್ಪಿಸಲಾಗಿದೆ. ಈ ಪುಣ್ಯದ ಧಾರ್ಮಿಕ ಯೋಜನೆಯನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಬೃಂದಾವನ ಸನ್ನಿಧಾನ ಟ್ರಸ್ಟ್ ಹಾಗೂ ಸೇವಾ ಸಮಿತಿ ಗುಂಡ್ಲುಪೇಟೆ ವತಿಯಿಂದ ಸಾರ್ವಜನಿಕ ಭಕ್ತಾದಿಗಳ ಸಹಕಾರದೊಂದಿಗೆ ಕೈಗೊಳ್ಳಲು ನಿರ್ಧರಿಸಲಾಗಿದೆ. ಭಕ್ತಾದಿಗಳು ಉದಾರವಾಗಿ ಕಟ್ಟಡದ ನಿರ್ಮಾಣಕ್ಕೆ ಬೇಕಾಗುವ ಸಾಮಗ್ರಿಗಳು ಹಾಗೂ ತನು ಮನ ಧನಗಳೊಂದಿಗೆ ನೆರವಾಗಲು ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರಾಜೇಶ್ವರಿ ಚಂದ್ರಶೇಖರ್ 9448046147. ದೇಣಿಗೆ ನೀಡುವ ಮಹಾದಾನಿಗಳು ಟ್ರಸ್ಟ್ ಖಾತೆಗೆ ಜಮಾ ಮಾಡಬಹುದಾಗಿದೆ. ಶ್ರೀನಿವಾಸ್ ಇ ವೆಹಿಕಲ್ಸ್, ಹೋಟೆಲ್ ಸಹರಾ ಬಿಲ್ಡಿಂಗ್, NH66 ಗೊರಟೆ ಕ್ರಾಸ್, ಬೆಳಕೆ ತಾಲೂಕ್ ಭಟ್ಕಳ. ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನಗಳಿಗಾಗಿ ಭಟ್ಕಳದಲ್ಲಿ ಮೊದಲ ಅಧಿಕೃತ ಡೀಲರ್. ಬ್ಯಾಟರಿ ಚಾಲಿತ ದ್ವಿಚಕ್ರ ವಾಹನಗಳ ಅತಿ ದೊಡ್ಡ ಸುಸಜ್ಜಿತ ಶೋರೂಮ್. ಪ್ರತ್ಯೇಕ ಸರ್ವಿಸ್ ಏರಿಯಾ, ಮೂಲ ಬಿಡಿ ಭಾಗಗಳ ಲಭ್ಯತೆ, ಕಂಪನಿಯಿಂದ ತರಬೇತಿ ಪಡೆದ ಟೆಕ್ನಿಷಿಯನ್ಸ್. ದೀಪಾವಳಿ ಹಾಗೂ ಹೊಸ ವರ್ಷದ ಕೊಡುಗೆ ಲಕ್ಕಿ ಡ್ರಾ. ಪ್ರಥಮ ಬಹುಮಾನ ವಾಷಿಂಗ್ ಮೆಷಿನ್, ದ್ವಿತೀಯ ಬಹುಮಾನ ಮೊಬೈಲ್ ಫೋನ್, ತೃತೀಯ ಬಹುಮಾನ ಇಸ್ತ್ರಿ ಪೆಟ್ಟಿಗೆ. ಹೋಟೆಲ್ ಸಹರಾ ಬಿಲ್ಡಿಂಗ್, NH66 ಗೊರಟೆ ಕ್ರಾಸ್, ಬೆಳಕೆ ತಾಲೂಕ್ ಭಟ್ಕಳ. ಸಂಪರ್ಕಿಸಿರಿ 7348900970 ಹಾಗೂ 9738943425. ಹೊನ್ನಾವರ ಮಾಸ್ತಿಕಟ್ಟೆ ದೇವಸ್ಥಾನದ ಹತ್ತಿರ ನೂತನವಾಗಿ ನಿರ್ಮಾಣಗೊಂಡ ಸುಸಜ್ಜಿತ ಭವ್ಯ ಕಟ್ಟಡದಲ್ಲಿ ಶುಭಾರಂಭಗೊಂಡಿದೆ ರಾಯಲ್ ಪ್ಲಾಜಾ, ದ ಫ್ಯಾಷನ್ ಹಬ್. ಬೃಹತ್ ರೆಡಿಮೇಡ್ ಬಟ್ಟೆಗಳ ಶೋರೂಮ್. ಮಹಿಳೆಯರ, ಪುರುಷರ, ಮಕ್ಕಳ ವಿವಿಧ ಬಗೆಯ ಪ್ರತಿಷ್ಠಿತ ಕಂಪನಿಗಳ ಫ್ಯಾಷನ್ ರೆಡಿಮೇಡ್ ಬಟ್ಟೆಗಳು ಹೊಚ್ಚ ಹೊಸ ಮಾದರಿಯಲ್ಲಿ ಸಿಗುತ್ತವೆ. ಎಲ್ಲಾ ಬಗೆಯ ಮದುವೆ ಸೀರೆಗಳು, ಯುವತಿಯರ ಫ್ಯಾಷನೇಬಲ್ ಡ್ರೆಸ್ಗಳು ಸಿಗುತ್ತವೆ. ಎಲ್ಲಾ ಬಗೆಯ ಬಟ್ಟೆಗಳ ಮೇಲೆ ಶುಭಾರಂಭದ ಕೊಡುಗೆಯಾಗಿ 10% ರಿಯಾಯಿತಿ. ಈ ರಿಯಾಯಿತಿ ಕೆಲವೇ ದಿನಗಳು ಮಾತ್ರ. ಬನ್ನಿ, ಖರೀದಿಸಿ, ಸಂಭ್ರಮಿಸಿ. ರಾಯಲ್ ಪ್ಲಾಜಾ, ದ ಫ್ಯಾಷನ್ ಹಬ್, ಮಾಸ್ತಿಕಟ್ಟೆ ದೇವಸ್ಥಾನದ ಹತ್ತಿರ, ಬಜಾರ್ ರೋಡ್, ಹೊನ್ನಾವರ. ಭಟ್ಕಳದ ಪ್ರಸಿದ್ಧ ಎಲೆಕ್ಟ್ರಾನಿಕ್ಸ್ ಶೋರೂಮ್ ಕಿರಣ್ ಎಂಟರ್ಪ್ರೈಸಸ್ ಪ್ರಸ್ತುತಪಡಿಸುತ್ತಿದೆ ದೀಪಾವಳಿ ಧಮಾಕ. ಅದೃಷ್ಟ ನಿಮ್ಮದು, ಕೊಡುಗೆ ನಮ್ಮದು. ವಿಜಯೋತ್ಸವ 2021 ಶಾಪಿಂಗ್ ಉತ್ಸವ. ನಮ್ಮಲ್ಲಿ ಪ್ರತಿಷ್ಠಿತ ಕಂಪನಿಗಳ ಗೃಹೋಪಯೋಗಿ ವಸ್ತುಗಳಾದ ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಮಿಕ್ಸರ್ ಗ್ರೈಂಡರ್ ಹಾಗೂ ಇನ್ನೂ ಅನೇಕ ಗೃಹೋಪಯೋಗಿ ವಸ್ತುಗಳಲ್ಲದೆ AC, ಫ್ಯಾನ್, ಕೂಲರ್ ಮುಂತಾದವುಗಳು ದೊರೆಯುತ್ತಿದ್ದು 50% ತನಕ ಮೆಗಾ ಡಿಸ್ಕೌಂಟ್ ಹಾಗೂ ಬಂಪರ್ ಬಹುಮಾನವಾಗಿ 7 ಕಾರುಗಳು. ಒಟ್ಟು 2500 ಬಹುಮಾನಗಳನ್ನು ಗೆಲ್ಲಬಹುದು. ಈ ಕೊಡುಗೆ ಕೆಲವೇ ದಿನಗಳು ಮಾತ್ರ. ಬನ್ನಿ, ಖರೀದಿಸಿ, ಕೊಡುಗೆ ನಿಮ್ಮದಾಗಿಸಿಕೊಳ್ಳಿ. ಕಿರಣ್ ಎಂಟರ್ಪ್ರೈಸಸ್, ಸಾಗರ್ ರೋಡ್, ಅಪೋಸಿಟ್ ಬರಿಯಾ ಮಸ್ಜಿದ್, ನಿಯರ್ ಶಂಸುದ್ದೀನ್ ಸರ್ಕಲ್, ಭಟ್ಕಳ. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಕುಮಟಾ ತಾಲೂಕಿನ ಹೊಸಕಟ್ಟ ಮತ್ತು ಅಗನಾಶಿನಿ ಭಾಗದ ನದಿಯಲ್ಲಿ ಚಿಪ್ಪಿಕಲ್ಲು ತೆಗೆಯಲು ನೀಡಿದ ಪರವಾನಗಿಯನ್ನು ಶಾಶ್ವತವಾಗಿ ರದ್ದುಪಡಿಸುವಂತೆ ಒತ್ತಾಯಿಸಿ ಆ ಭಾಗದ ಮೀನುಗಾರರು ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಕುಮಟಾ ತಹಶೀಲ್ದಾರ್ ಕಚೇರಿ ಎದುರು ವಿಶ್ವ ಕನ್ನಡಿಗರ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಜಮಾಯಿಸಿದ್ದ ಹೊಸಕಟ್ಟ ಮತ್ತು ಅಗನಾಶಿನಿ ಭಾಗದ ಮೀನುಗಾರರು ತಹಶೀಲ್ದಾರ್ ವಿವೇಕ್ ಶೇಣ್ವಿ ಅವರಿಗೆ ಚಿಪ್ಪಿ ಗಣಿಗಾರಿಕೆಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ತಿಳಿಸಿದರು. ಕುಮಟಾ ತಾಲೂಕಿನ ಅಗನಾಶಿನಿ ನದಿಯಲ್ಲಿ ಸುಮಾರು 5,000 ಮೀನುಗಾರ ಕುಟುಂಬಗಳು ತಲತಲಾಂತರಗಳಿಂದ ಬೆಳಚು,
ಕಲಗಾ ಮೀನುಗಳನ್ನು ತೆಗೆಯುವ ವೃತ್ತಿಯನ್ನೇ ಅವಲಂಬಿಸಿದ್ದಾರೆ. ಮೀನುಗಾರರ ಜೀವನ ನಡೆಯುವ ಇಂತಹ ಸ್ಥಳದಲ್ಲೇ ಚಿಪ್ಪಿ ಗಣಿಗಾರಿಕೆ ಮಾಡಿದರೆ ಬೆಳಚು ಮೀನಿನ ಸಂತತಿ ನಾಶವಾಗುತ್ತದೆ. ಇದರಿಂದ ವಿವಿಧ ಜಾತಿಯ ಮೀನುಗಳು ಕೂಡ ಈ ಸ್ಥಳದಿಂದ ಬೇರೆಡೆ ಸಾಗುತ್ತವೆ. ಇದರಿಂದ ಮೀನುಗಾರರ ವೃತ್ತಿಗೆ ತೀವ್ರ ತೊಂದರೆಯಾಗುತ್ತದೆ. ಅಲ್ಲದೆ ಚಿಪ್ಪಿ ಗಣಿಗಾರಿಕೆಯಿಂದ ಆ ಪ್ರದೇಶದಲ್ಲಿ ಬೃಹತ್ ಕಂದಕಗಳು ನಿರ್ಮಾಣವಾಗಿ ಮೀನು ಹಿಡಿಯಲು ಹೋಗುವ ಮೀನುಗಾರರು ಆ ಕಂದಕದಲ್ಲಿ ಮುಳುಗಿ ಸಾಯುವ ಸಾಧ್ಯತೆ ಅಧಿಕವಾಗಿದೆ. ಸರ್ಕಾರ ಇಂತಹ ಜೀವ ವೈವಿಧ್ಯತೆಗಳಿರುವ ಪ್ರದೇಶವನ್ನು ಸಂರಕ್ಷಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಚಿಪ್ಪಿ ಗಣಿಗಾರಿಕೆಗೆ ನೀಡಲಾದ ಪರವಾನಗಿಯನ್ನು ಶಾಶ್ವತವಾಗಿ ರದ್ದುಗೊಳಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ವಿಶ್ವ ಕನ್ನಡಿಗರ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಮೀನುಗಾರರು ಉಗ್ರ ಹೋರಾಟ ನಡೆಸುವುದಾಗಿ ಮನವಿಯಲ್ಲಿ ಎಚ್ಚರಿಸಲಾಗಿದೆ. ಈ ಸಂದರ್ಭದಲ್ಲಿ ಮೀನುಗಾರ ಮಹಿಳೆಯರಾದ ಬಾಗಿ ಹರಿಕಂತ್ರ, ನೀಲಾ ಹರಿಕಂತ್ರ, ಸೋಮಾ ಹರಿಕಂತ್ರ, ನಾಗವೇಣಿ ಹರಿಕಂತ್ರ, ಲಕ್ಷ್ಮೀ ಹರಿಕಂತ್ರ, ಚಂದ್ರಕಲಾ ಹರಿಕಂತ್ರ ಮಾತನಾಡಿ, ನಾವು ಹಲ ವರ್ಷಗಳಿಂದ ಬೆಳಚು ಕಲಗ ತೆಗೆಯುವ ಮೂಲಕ ನಮ್ಮ ಜೀವನ ಸಾಗಿಸುತ್ತಿದ್ದೇವೆ. ಈ ಚಿಪ್ಪಿ ಗಣಿಗಾರಿಕೆಯಿಂದ ಬೆಳಚು ಕಲಗಾ ಮೀನಿನ ಸಂತತಿ ನಾಶವಾಗುತ್ತಿದೆ. ಈ ಚಿಪ್ಪಿ ದಂಧೆ ಮುಂದುವರಿದರೆ ಮುಂದೊಂದು ದಿನ ನಾವು ಜೀವನ ನಡೆಸುವುದೇ ಕಷ್ಟವಾಗುತ್ತದೆ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಮ್ಮ ಮೀನುಗಾರರ ಓಟ್ ಪಡೆಯಲು ಬರೀ ಭರವಸೆಗಳ ಮಹಾಪೂರವನ್ನೇ ಹರಿಸಲಾಗುತ್ತದೆ. ಆದರೆ ನಮ್ಮ ಕಷ್ಟಗಳನ್ನು ಈಗ ಕೇಳುವವರು ಯಾರೂ ಇಲ್ಲದಂತಾಗಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ನಮ್ಗೇನಲ್ಲ, ನಮಗೆ ಚಿಪ್ಪಿ ಸ್ವಲ್ಪ ಬಂದಾಗಬೇಕು ಅಷ್ಟೇ ನಾವು ಕೇಳ್ಕೊಳ್ಳೋದು. ನಾವು ಮತ್ತೆ ಈಗ ಚಿಪ್ಪಿ ತೆಗೋಕೆ ಹೋದ್ರೆ ಗಾಡಿ ಹೋದ್ರೆ ನಾವು ಹೆಂಗಸ್ರೇ ಆ ಗಾಡಿ ಬಂದ್ ಮಾಡ್ತಾರೆ ಅಲ್ಲೇನೆ, ನಾವು ಬಂದ್ ಮಾಡ್ತಾರೆ. ಮತ್ತೆ ನಮ್ಗೆ ಚಿಪ್ಪಿ ತೆಗೋಕಿಲ್ಲ, ನಮ್ಗೆ ಅಲ್ಲಿ ಹೊಂಡ ಆಗ್ತದೆ. ನಮ್ಗೆ ಹೆಂಗಸ್ರ ಮಕ್ಕಳೆಲ್ಲ ಕೆಲಸ ಮಾಡೋಕೆ ಆಗುದಿಲ್ಲ. ನಾವು ಚಿಪ್ಪಿಂದಾನೇ ಜೀವನ ಕಳೆದು, ಹೌದು, ಚಿಪ್ಪಿ ಕಲ್ಲಗ ಅದರಿಂದಾನೇ ನಾವು ಜೀವನ ಕಳಿತು ಬಂದು ಈಗ ಒಂದು 4-5 ವರ್ಷ ಆಯ್ತು. ಚಿಪ್ಪಿನೇ ಕಲ್ಗಾನೇ ಇಲ್ಲ, ಚಿಪ್ಪಿ ಕಲ್ಲು ಇಲ್ಲ. ಅದಕ್ಕಾಗಿ ನಮ್ಗೆ ಚಿಪ್ಪಿ ಮಾತ್ರ ತೆಗೋಕಿಲ್ಲ. ನಾವು ಈಗ ಚಿಪ್ಪಿ ತೆಗ್ದರೆ ಅದು ಗಾಡಿ ಹೋದ್ರೆ ನಾವು ಅಲ್ಲಿ ತನಿಖೆ ಮಾಡ್ತೇವೆ. ಬೇರೆ ವ್ಯಾಪಾರ ಮಾಡ್ತಾರೆ, ನಾವು ಹುಡುಗ ಮಕ್ಕಳು ಸಾಕೊಂಡು ಹೋಗ್ತಾರೆ. ಹುಡುಗ ನೋಡಿದ್ರೆ ಈಗಿನ ಪರಿಸ್ಥಿತಿ ಆಗದೆ 7 ವರ್ಷ ಆಯ್ತು. ಇವತ್ತು ಮಾತ್ರ ನಮಗಿಲ್ಲ, ಕೊಡುವುದಿಲ್ಲ. ನಾವು ತಕ್ರಾರು ಮಾಡ್ರು ಗಾಡಿ. ವಿಶ್ವ ಕನ್ನಡಿಗರ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷ ರಾಜೇಶ್ ನಾಯ್ಕ್ ಮಾತನಾಡಿ, ಬಿಜೆಪಿ ಶಾಸಕರು ಮೀನುಗಾರರಿಗೆ ಆ ಸೌಲಭ್ಯ ನೀಡಿದ್ದೇವೆ, ಈ ಸೌಲಭ್ಯ ನೀಡಿದ್ದೇವೆ ಎಂದು ಭಾಷಣ ಮಾಡುತ್ತಾರೆಯೇ ಹೊರತು ಮೀನುಗಾರರ ಸಮಸ್ಯೆಗಳಿಗೆ ಯಾರೂ ಸ್ಪಂದಿಸುವ ಕಾರ್ಯ ಮಾಡುವುದಿಲ್ಲ. ಬಡ ಮೀನುಗಾರರು ಇಂದಿಗೂ ಸೌಲಭ್ಯ ವಂಚಿತರಾಗಿದ್ದಾರೆ. ಮೀನುಗಾರಿಕೆ ವೃತ್ತಿಗೂ ತೊಂದರೆ ನೀಡಲಾಗುತ್ತಿದೆ. ಪರಿಸರಕ್ಕೆ ಮಾರಕವಾದ ಚಿಪ್ಪಿ ಗಣಿಗಾರಿಕೆಯನ್ನು ಪೋಷಿಸುವ ಮೂಲಕ ಮೀನುಗಾರರ ಬದುಕನ್ನು ನಾಶ ಮಾಡಲಾಗುತ್ತಿದೆ ಎಂದು ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷರಾದ ರಾಜೇಶ್ ನಾಯ್ಕರು ಇವತ್ತು ಕುಮಟಾದಲ್ಲಿ ತಹಶೀಲ್ದಾರ್ ಆಫೀಸ್ ಎದುರುಗಡೆ ಧರಣಿ ಕೂತ್ಕೊಂಡಿದ್ದು, ಪಾಪ ಅಗ್ನಾಶಿನಿ ಮತ್ತು ಹೊಸಕಟ್ಟ ಜನರ ಮೀನುಗಾರರಿಗೆ ತೊಂದರೆ ಕೊಡುವ ಚಿಪ್ಪಿ ಗಣಿಗಾರಿಕೆ ಪರವಾನಗಿ ಕೊಟ್ಟಿದ್ದು ಅದನ್ನು ವಿರೋಧಿಸಿ ಇವತ್ತು ನಾವು ಧರಣಿಯಲ್ಲಿ ಕೂತ್ಕೊಂಡಿದ್ದೇವೆ. ಧರಣಿಯಿಂದ ಅಲ್ಲಿ ಪಾಪ ಹೊಂಡ ಹೊಡೆದು ಮೀನುಗಾರಿಕೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಅದು ಕೊಟ್ಟಿದ್ದರಲ್ಲಿ ಪೂರಾ ಕಂಡೀಷನ್ಗಳನ್ನು ಪಾಲಿಸ್ತಾ ಇಲ್ಲ ಅವರು. ಆದ್ರಿಂದ ಮೀನುಗಾರರಿಗೆ ಬಹಳಷ್ಟು ತೊಂದರೆ ಆಗಿದೆ. ಅವು ಅದರಲ್ಲಿ ಮುಳುಗಿ ಸಾಯುವಂತ ಪರಿಸ್ಥಿತಿ ಆಗಿದೆ. ಮುಳುಗಿ ಸಾಯ್ತಾ ಇದ್ದಾರೆ ಜನರು. ಅಂತದನ್ನು ಬಂದ್ ಮಾಡ್ಲಿಕ್ಕೆ ಅದನ್ನು ಗಣಿಗಾರಿಕೆಯನ್ನು ಸಂಪೂರ್ಣ ಬಂದ್ ಮಾಡಬೇಕು. ಅದನ್ನು ಬಂದ್ ಆಗೋ ತನಕ ಇಲ್ಲಿ ನಾವೆಲ್ಲ ಇಷ್ಟು ಜನ ಕುತ್ಕೊಂಡಿದ್ದೇವೆ. ಅನಿರ್ದಿಷ್ಟಾವಧಿ ಧರಣಿಯನ್ನು ಮುನ್ನಡೆಸ್ತಾ ಇದ್ದೇವೆ. ನಾವು ಕೂಡಲೇ ಇದರ ಬಗ್ಗೆ ತನಿಖೆ ಮಾಡಿ ಬಂದ್ ಮಾಡೋ ತನಕ ನಾವು ಇಲ್ಲಿ ಕುತ್ಕೊಂಡಿರ್ತೀವಿ. ರಾಜೇಶ್ ನಾಯ್ಕ, ರಕ್ಷಣಾ ವೇದಿಕೆ, ವಿಶ್ವ ಕನ್ನಡಿಗರ ರಕ್ಷಣಾ ವೇದಿಕೆ, ಕಾರವಾರದವರು ನಾವು. ಮೀನುಗಾರರಿಂದ ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ವಿವೇಕ್ ಶೇಣ್ವಿ ಅವರು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಮನವಿ ಮಾಡಲಾಗುವುದು. ನಿಮ್ಮ ಬೇಡಿಕೆಗಳನ್ನು ರಾಜ್ಯಪಾಲರ ಗಮನಕ್ಕೆ ತರಲು ಮನವಿ ಪತ್ರವನ್ನು ಅವರಿಗೆ ರವಾನಿಸಲಾಗುವುದು ಎಂದರು. ವಿರೋಧ ಯಾರಿದ್ದಾರೆ ಇಬ್ಬರಿಗೂ ಕರೆದು ಮಾತುಕತೆ ಮಾಡಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಅಂತ ಕೂಡ ಇಬ್ಬರಿಗೂ ಹೇಳಿದ್ದಾರೆ. ಸೊ ಅವ್ರ ಕಡೆಯಿಂದ ಅವರಿಗೆ ಮೈನ್ಸ್ನವರಿಂದ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಅವರಿಂದ ಎಲ್ಲರಿಂದ ಒಂದು NOC ಸಿಕ್ಕಿದೆ. ಸೊ ಆ NOC ಬೇಸ್ ಮೇಲೆ ಅವರು ಅದನ್ನು ಅಲ್ಲಿ ತೆಗಿತಾ ಇದ್ದಾರೆ. ಸೊ ಅದು ಆ್ಯಕ್ಚುಲಿ ಡಿಸೆಂಬರ್ ಜನವರಿಗೆ ಏನೋ ಆಗಿದೆ. ಆಮೇಲೆ ಅದು ಮತ್ತೆ ಪುನಃ ಬೇಕಂತಂದು ಅವ್ರು ಕಂಟಿನ್ಯೂ ಮಾಡ್ಕೊಂಡು ಬರಬೇಕು. ಸೊ ಇಲ್ಲಿ ಈಗ ಜನರದ್ದು ಬೇಡಿಕೆ ಏನಿದೆ ಅಂತಂದ್ರೆ ಲೋಕಲಿ ಯಾರು ಫಿಶಿಂಗ್ ಮಾಡ್ತಾ ಇದ್ದಾರೆ, ಟ್ರೆಡಿಷ್ನಲ್ ಫಿಶಿಂಗ್ ಮಾಡ್ತಾ ಇದ್ದಾರೆ, ಅವರಿಗೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಕೊಂಡು ಅವ್ರ ಬೇಡಿಕೆ ಇದೆ. ಕೂಡಲೇ ಸ್ಥಗಿತ ಮಾಡಬೇಕು, ನಮಗೆ ಅಲ್ಲಿ ದಿನ ನಮಗೆ ಮೀನುಗಾರಿಕೆಗೆ ತೊಂದರೆ ಆಗ್ತಾ ಇದೆ ಅಂತ ಬೇಡಿಕೆ ಕೊಟ್ಟಿದ್ದಾರೆ. ಸೊ ಇದನ್ನು ಮನವಿಯನ್ನು ಈಗ ಏನಿದೆ ಅದನ್ನು ನಾನು ಮಾನ್ಯ ಸಹಾಯಕ ಕಮಿಷನರ್ ಗಮನಕ್ಕೂ ತರ್ತೇನೆ, ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೂ ತಂದು
ಈ ರೀತಿ ಲೋಕಲಿ ಅವ್ರದ್ದು ಸಮಸ್ಯೆ ಇದೆ, ಇದನ್ನು ಬೇಗ ಪರಿಹರಿಸಬೇಕು ಅಂತ ಹೇಳ್ಕೊಂಡು ಇವತ್ತೇ ನಾನು ವರದಿಯನ್ನು ಸಲ್ಲಿಸ್ತೀನಿ. ಮನವಿ ಸಲ್ಲಿಕೆಯಲ್ಲಿ ವಿಶ್ವ ಕನ್ನಡಿಗರ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಕೃಷ್ಣ ಪ್ರಸಾದ್ ನಾಯ್ಕ್, ತಾಲೂಕು ಅಧ್ಯಕ್ಷ ರವಿ ಹೊಸಕಟ್ಟ, ಪ್ರಮುಖರಾದ ಶೈಲೇಶ್ ನಾಯ್ಕ್, ಚಿದಾನಂದ್ ಲಕ್ಕುಮನೆ, ಜಟ್ಟಪ್ಪ ಹರಿಕಂತ್ರ, ಪ್ರಶಾಂತ್ ಹರಿಕಂತ್ರ, ಲಕ್ಷ್ಮಣ್ ಹರಿಕಂತ್ರ, ರಾಜು ಹರಿಕಂತ್ರ, ಅಣ್ಣಪ್ಪ ಹರಿಕಂತ್ರ, ನಾಗಪ್ಪ ಹರಿಕಂತ್ರ ಹಾಗೂ ಅಗನಾಶಿನಿ, ತದಡಿ, ನುಸಿಕೋಟೆ, ಹೊಸಕಟ್ಟ, ಮಾದನಗೇರಿ, ಸಾಣಿಕಟ್ಟ, ಕಾಗಲ್, ಹಿಣಿಯ ಮೀನುಗಾರರು ಹಾಗೂ ಮೀನುಗಾರ ಮಹಿಳೆಯರು ಇದ್ದರು. ಈ ಮನವಿ ಸಲ್ಲಿಕೆ ಸಂದರ್ಭದಲ್ಲಿ ತಹಶೀಲ್ದಾರ್ ಕಚೇರಿ ಎದುರು ನೂರಾರು ಮೀನುಗಾರರು ಜಮಾಯಿಸಿದ್ದರಿಂದ ಭದ್ರತೆ ದೃಷ್ಟಿಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಪುನೀತ್ ರಾಜ್ಕುಮಾರ್ ಹೃದಯಾಘಾತದಿಂದ ಮೃತಪಟ್ಟ ಹಿನ್ನೆಲೆ ಭಟ್ಕಳ ತಾಲೂಕು ಆಸ್ಪತ್ರೆಯಲ್ಲಿ ಹೆಚ್ಚಿದ ಹೊರರೋಗಿಗಳು. ನಟ ಪುನೀತ್ ಸಾವು ರಾಜ್ಯದ ಎಲ್ಲರಲ್ಲಿಯೂ ತಮ್ಮ ತಮ್ಮ ಆರೋಗ್ಯದ ಮೇಲಿನ ಗಮನ ಹರಿಸುವತ್ತ ವಾಲಿದೆ. ಇನ್ನು ನಗರ ಗ್ರಾಮೀಣ ಭಾಗದ ಭೇದವಿಲ್ಲದೆ ಎಲ್ಲರಲ್ಲಿಯೂ ಸಹ ದುಃಖ ತರಿಸಿದೆ ಎಂದರೆ ತಪ್ಪಿಲ್ಲ. ಇದೇ ರೀತಿಯ ವಾತಾವರಣ ಈಗ ಭಟ್ಕಳದಲ್ಲಿಯೂ ಸಹ ಕಂಡುಬರುತ್ತಲಿದ್ದು, ದಿನದ ಹೊರರೋಗಿಗಳಲ್ಲಿನ 40% ಮಂದಿ ಎದೆನೋವು, ಉಸಿರಾಟದ ಸಮಸ್ಯೆ ಇದೆ ಎಂದು ಭಯದಲ್ಲಿಯೇ ಸರ್ಕಾರಿ ಆಸ್ಪತ್ರೆ ಕಡೆಗೆ ತಪಾಸಣೆಗೆ ಬಹುಸಂಖ್ಯೆಯಲ್ಲಿ ಬರುತ್ತಿದ್ದಾರೆ. ಆಶ್ಚರ್ಯಕರ ಸಂಗತಿ ಎಂದರೆ ಅದರಲ್ಲಿ ಬಹುತೇಕರು ಯುವಜನತೆ ಆಗಿದ್ದು, ಎಲ್ಲರಲ್ಲಿಯೂ ಸಹ ಹೃದಯಾಘಾತದ ಬಗೆಗಿನ ಭಯದ ಜೊತೆಗೆ ಇಷ್ಟು ದಿನ ಇಲ್ಲದ ಆರೋಗ್ಯದ ಕಾಳಜಿ ಅವರಲ್ಲಿ ಈಗ ಒಂದೇ ಸವನೆ ಕೇಂದ್ರೀಕೃತವಾಗಿದೆ. ಪುನೀತ್ ಸಾವು ಇದೊಂದು ಆತಂಕಕಾರಿಯ ರೀತಿಯ ಬೆಳವಣಿಗೆಯಾಗಿದ್ದರೂ ಸಹ ಜನರು ಬೆಚ್ಚಿ ಬೀಳುವ ಅವಶ್ಯಕತೆ ಇಲ್ಲ ಎನ್ನುತ್ತಾರೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರು. ನಮಸ್ಕಾರ. ನಮಗೆಲ್ಲರಿಗೂ ತಿಳಿದಂಗೆ ಹಾರ್ಟಿಂದು ಸಮಸ್ಯೆ ಏನಿದೆ, ಎದೇನೋ ಅಂತ ಕಾಣಿಸ್ಕೊಂಡವರಿಗೆ 100ರಲ್ಲಿ 5 ಜನರಿಗೆ ಅಥವಾ ಅದಕ್ಕಿಂತ ಕಡಿಮೆ ಜನರಿಗೆ ಮಾತ್ರ ಹಾರ್ಟಿಂದ ಸಂಬಂಧಪಟ್ಟ ಹಾಗೆ ನೋವು ಇರ್ತದೆ. ಬಿಟ್ಟರೆ ಬೇರೆ 95 ಜನರಿಗೆ ಆಸಿಡಿಟಿನೋ ಏನೋ ಅಥವಾ ಮಸ್ಕ್ಯುಲರ್ ಪೇನೋ ಅಥವಾ ಏನಾದರೂ ಸ್ಟೇನ್ ಆಗಿ ಬಾಡಿ ಪೇನೋ ಹಾಗೇನಾದರೂ ಇರುತ್ತದೆ. ಕಾಸ್ಟ್ರೋಕಾಂಡ್ರೈಟಿಸ್ ಅಂತ ಆಗುತ್ತೆ, ಅದು ಆಲ್ಮೋಸ್ಟ್ ಹಾರ್ಟ್ ಅಟ್ಯಾಕ್ ಥರನೇ ಕಾಣ್ತದೆ. ಅಲ್ಲೇ ನೋವು ಎಲ್ಲ ಹಾರ್ಟ್ ಅಟ್ಯಾಕ್ ಥರನೇ ಬರ್ತಾರೆ ಪೇಷಂಟ್. ಅದು ಕಾಸ್ಟ್ರೋಕಾಂಡ್ರೈಟಿಸ್ ಅಂತ ಇನ್ನೊಂದು ಕಂಡೀಷನ್ ಇದೆ ಹಾಗೆ. ಬಟ್ ಈಗ ಸದ್ಯ ನೀವು ನೋಡಿರೋದ್ರಲ್ಲಿ ನಿಮಗೆ ನಿಮ್ಮ ಸೆಲೆಬ್ರಿಟಿ ಒಬ್ಬರು ಹಾಗೆ ಮೊನ್ನೆ ಯಂಗ್ ಏಜಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ತಿಳ್ಕೊಂಡ್ರು ಅಂತ ಎಲ್ಲ ಕಡೆ ಬಂತು. ಅದಾದ್ಮೇಲೆ ಜನರಿಗೆ ಒಂಥರ ಅದ್ರ ಸೀರಿಯಸ್ನೆಸ್ ಗೊತ್ತಾಯ್ತು. ಮೊದಲು ನಾವು ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಇದ್ದವರಿಗೂ ECG ಮಾಡಿ, ಇಕೋ ಮಾಡಿ ಅಥವಾ ಇನ್ನೇನೋ ಮುಂದಿನ ಮಾಡಿ ಅಂದ್ರೆ ಇಲ್ಲ ನಮ್ ಗ್ಯಾಸ್ ಅಂತ ಜನ ಈಗ ನಾವಾಗ ಇದನ್ನು ಹಾರ್ಟಿಂದಲ್ಲ, ಹಾರ್ಟಿಂದ ಕಾಣೋದಿಲ್ಲ ಅಂದ್ರೆ ಅವರಾಗೆ ಹೇಳ್ತಾರೆ ECGನೋ ಮುಂದಿಂದೇನೋ ಇಕೋನೋ ಮಾಡ್ತೀವಿ ಅಂತೇಳಿ. ಅದು ಒಂಥರ ಮಾಸ್ ಮ್ಯಾನಿಯಾ ತರ. ಅಂದ್ರೆ ಅದನ್ನ ಒಳ್ಳೇದಾಗಿ ತಗೊಳ್ಬೇಕು ನಾವು. ಒಂದೊಂದು ಜನರಲ್ಲಿ ಸೀರಿಯಸ್ನೆಸ್ ಬಂತು, ಯಂಗ್ ಏಜಲ್ಲೂ ಹಾರ್ಟ್ ಅಟ್ಯಾಕ್ ಬರ್ತದೆ ಅಂತ ಒಂದು ಗೊತ್ತಾಯ್ತು ಜನರಿಗೆ. ಇದ್ರ ಹಿಂದೆನೂ ಆಗಿದೆ. ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್. ಫ್ಯೂ ಇಯರ್ಸ್ ಬ್ಯಾಕ್ ನಮ್ಮ ಹತ್ರ ಅದು ಬ್ಯಾಂಕ್ ಎಂಪ್ಲಾಯೀಸ್ 28 year old ಹಾರ್ಟ್ ಅಟ್ಯಾಕ್ ಆಗಿ ತಿಳ್ಕೊಂಡಿದ್ರು. ಒಂದು ಐ ಥಿಂಕ್ 7-8 years ಬ್ಯಾಕ್. ಸೊ ಹಾಗೆ ತುಂಬಾ ಉದಾಹರಣೆಗಳು ಇರ್ತವೆ. ನೀವು ವರ್ಷಕ್ಕೊಂದು 2 ಸಿಗುತ್ತೆ. ಅದು ಜನರಲಿ ಕೆಟಗರಿಲಿ ಬೀಳುದಿಲ್ಲ. ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗುವಂತ ಕೆಟಗರಿ ಬೀಳದೇ ಇರೋ ಒಂದು 50 ವರ್ಷದ ಮೇಲೆ BP ಇದ್ದವರು, ಶುಗರ್ ಇದ್ದವರು, ಅಂಥದ್ದೇನೂ ಇಲ್ಲದೆ ಇದ್ದವರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತದ ಉದಾಹರಣೆಗಳು ನಿಮಗೆ ವರ್ಷಕ್ಕೊಮ್ಮೆ ಆದ್ರೂ ಸಿಕ್ಕೇ. ಇದು ಸ್ವಲ್ಪ ಸೆಲೆಬ್ರಿಟಿ ಅಥವಾ ಜನಪ್ರಿಯ ನಟರು ತಿರ್ಕೊಂಡ್ಮೇಲೆ ಸ್ವಲ್ಪ ಅದು ಎಲ್ರಿಗೂ ಗೊತ್ತಾಗುವಂಗೆ ಆಯ್ತು ಬಿಟ್ರೆ, ಬಟ್ ಇಟ್ ಇಸ್ ನಾಟ್ ಎ ರ್ಯಾರಿಟಿ, ಇಟ್ ಡಸ್ ಹ್ಯಾಪನ್. ಅಂಡ್ ಹಾಗಾಗಿ ನಮ್ಗೀಗ ತುಂಬಾ ಜನರಿಗೆ ನಾವು ದಿನಕ್ಕೊಬ್ಬರಾಗೂ ಬರ್ತಾರೆ ಎದೆನೋವು, ಸಣ್ಣ ಎದೆನೋವನ್ನು ಅದನ್ನ ಹಾರ್ಟಿಂದ ಅಂದ್ಕೊಂಡು ಟೆನ್ಷನ್ ತಗೊಂಡು ಬಂದು ಮೇಡಮ್ ನೋಡಿ ಅಂತ. ಸೊ ನಾವು ಅದನ್ನ ಅಲ್ಲಪ್ಪ ಇದು ಹಾರ್ಟಿನ ತರ ಕಾಣಲ್ಲ, ಗ್ಯಾಸ್ ಇದ್ದಿರ್ಬೋದು ಅಥವಾ ಕಾಸ್ಟ್ರೋಕಾಂಡ್ರೈಟಿಸ್ ಇನ್ನೇನು ಅಂತ ಡಯಾಗ್ನೋಸಿಸ್ ಹೇಳಿದ್ರು ಅವರಿಗೆ ಸಾಧಾರಣ ಕನ್ವಿನ್ಸ್ ಆಗಲ್ಲ ಈಗ ಮೊದಲಿನ ತರ. ಸೊ ಅದನ್ನ ನಾವು ವಿ ಹ್ಯಾವ್ ಟು ಟೇಕ್ ಪಾಸಿಟಿವ್ಸ್ ಔಟ್ ಆಫ್ ಇಟ್ ಸೊ ದಟ್ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ನಾವು ಯಂಗ್ ಏಜಲ್ಲೂ ಆಗುತ್ತೆ ಹಾರ್ಟ್ ಅಟ್ಯಾಕು ಆಗ್ಬಹುದು. BP, ಶುಗರು, ಫ್ಯಾಮಿಲಿ ಇಷ್ಟು ಏನು ಇಲ್ದೇನು ಸಡನ್ಲಿ ಒಬ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅನ್ನೋದೊಂದು ಅರಿವು ಜನರಿಗೆ ಇದ್ರ ಮೂಲಕ ಬಂತು. ಥ್ಯಾಂಕ್ ಯು. ಭಟ್ಕಳದಂತಹ ನಗರದಲ್ಲಿಯೂ ಸಹ ಜನರಿಗೆ ಮೊದಲಿಗಿಂತ 1 ಪಟ್ಟು ಜಾಸ್ತಿಯೇ ಹೃದಯಾಘಾತದ ಸಮಸ್ಯೆಯ ಬಗ್ಗೆ ಜಾಗೃತಿ, ಕಾಳಜಿ ಹೆಚ್ಚಿರುವುದು ಆಸ್ಪತ್ರೆಯತ್ತ ಧಾವಿಸುತ್ತಿರುವ ಹೊರರೋಗಿಗಳಿಂದಲೇ ತಿಳಿದುಬರುತ್ತಿದೆ. ಈ ಮೊದಲು ಹೃದಯಾಘಾತದ ಸಮಸ್ಯೆಯಿಂದ ರೋಗಿಗಳಿಗೆ ECG, ಸ್ಕ್ಯಾನಿಂಗ್ ಸಹಿತ ಇನ್ನಿತರ ಹೃದಯ ಸಂಬಂಧಿ ತಪಾಸಣೆ ಮಾಡಿಸಲು ವೈದ್ಯರು ಸೂಚಿಸಿದ್ದಲ್ಲಿ ಅವೆಲ್ಲವೂ ಸುಮ್ಮನೆ ಎಂದು ಅಂದು ವೈದ್ಯರ ಸೂಚನೆ ನಿರಾಕರಿಸುತ್ತಿದ್ದ ಅವರು ಈಗ ವೈದ್ಯೋ ನಾರಾಯಣೋ ಹರಿಹಿ ಎಂಬಂತೆ ಎಲ್ಲಾ ರೀತಿಯ ತಪಾಸಣೆ ಮಾಡಿಸಿ ಎಂದು ಅವರೇ ಸ್ವಯಂ ಪ್ರೇರಿತರಾಗಿ ಮುಂದೆ ಬರುತ್ತಿರುವುದು ಒಳ್ಳೆಯ ಬೆಳವಣಿಗೆ ಎಂಬಂತಾಗಿದೆ. ಕಳೆದ 2 ವಾರದಿಂದ ಇಲ್ಲಿಯ ತನಕ ನಿತ್ಯವೂ ಈ ಹಿಂದಿನ ಅವಧಿಗಿಂತ ದುಪ್ಪಟ್ಟು ಸಂಖ್ಯೆಯಲ್ಲಿ ಜನರು ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ಧಾವಿಸುತ್ತಿದ್ದು, ನಿತ್ಯವೂ 100ಕ್ಕೂ ಹೆಚ್ಚು ಜನರು ವೈದ್ಯರನ್ನು ಸಂಪರ್ಕಿಸುತ್ತಿದ್ದಾರೆ. ನಾನು ಡಾಕ್ಟರ್ ಲಕ್ಷ್ಮೀಶ್ ನಾಯ್ಕ್, ಫಿಸಿಷಿಯನ್, ಸಾರ್ವಜನಿಕ ಆಸ್ಪತ್ರೆ ಭಟ್ಕಳ. ನೋಡಿದರೆ ನಮ್ಮ OPDಯಲ್ಲಿ ತುಂಬ ಜನಗಳು ತುಂಬ ಆತಂಕಿತರಾಗಿ ಹೃದಯಾಘಾತದ ಒಂದು ಏನು ಸಂಭವವನ್ನು ಸಾಧ್ಯತೆಯನ್ನು
ಏನು ತನಗೇನೋ ಆಗಿದೆಯೇನೋ ಅಂತ ಅಂದ್ಕೊಂಡು ತುಂಬ ಜನ ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ ಇನ್ನೊಂದು ಎಸ್ಪೆಷಲಿ ಯಂಗ್ ಜನರು, ಸುಮಾರು ಒಂದು 20ರಿಂದ 40 ವಯಸ್ಸಿನ ಜನಗಳು, ತುಂಬ ಜನಗಳು ಆಸ್ಪತ್ರೆಗೆ ವಿಸಿಟ್ ಕೊಡ್ತಾ ಇದ್ದಾರೆ. ಏನೋ ಹೃದಯ ಸಂಬಂಧಿ ತೊಂದರೆ ಇದ್ದಿರ್ಬೋದು, ತನಗೆ ಎಲ್ಲೋ ಎದೆ ನೋವಿದೆ, ಹೊಟ್ಟೆ ನೋವಿದೆ, ಉಸಿರಾಟ ತೊಂದರೆ ಇದೆ, ಹಿಂಗೆ ಅಂದ್ಕೊಂಡು ಬರ್ತಾ ಇದ್ದಾರೆ. ಒಂದು ವಿಚಾರ ಏನಂತ ಹೇಳಿದ್ರೆ, ತೀವ್ರವಾಗಿ ಎಲ್ಲರೂ ಆತಂಕ ಪಡುವಂಥ ರೋಗಿಗಳಿಗೆ ಪೂರಕವಾಗಿ ಸ್ಪಂದನೆ ನೀಡುತ್ತಿರುವ ಸರ್ಕಾರಿ ಆಸ್ಪತ್ರೆಯು ಬರುವಂತಹವರಿಗೆ ಆತ್ಮಸ್ಥೈರ್ಯ ಹಾಗೂ ಹೃದಯಾಘಾತದ ಬಗೆಗಿನ ಮುಂಜಾಗ್ರತಾ ಕುರಿತು ವಿವರಿಸುತ್ತಿದ್ದಾರೆ. ಆನುವಂಶಿಕವಾಗಿರುವ ಕಾಯಿಲೆ ಹೊರತಾಗಿಯೂ ಚಿಕ್ಕ ವಯಸ್ಸಿನಲ್ಲಿಯೇ ಹೃದಯಾಘಾತವಾಗಲಿದೆ ಎಂಬುದು ಪುನೀತ್ ಅವರ ಸಾವಿನಿಂದ ದೃಢಪಟ್ಟಿದ್ದಂತಾಗಿದೆ. ಆದರೆ ಇದಕ್ಕೆ ಹೆದರುವ ಅವಶ್ಯಕತೆ ಇಲ್ಲ. ಇನ್ನು ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ 20ರಿಂದ 40 ವರ್ಷದೊಳಗಿನ ಯುವ ವಯಸ್ಕರೇ ಆಸ್ಪತ್ರೆಗೆ ಭಯದಲ್ಲಿಯೇ ಬರುವುದರೊಂದಿಗೆ ಇನ್ನೇನೋ ತಮಗೆ ಹೃದಯಾಘಾತವೇ ಆಯಿತು ಎನ್ನುವಷ್ಟರ ಮಟ್ಟಿಗೆ ಏನೂ ಇಲ್ಲದ ಆರೋಗ್ಯ ಸ್ಥಿತಿಯನ್ನು ಹಾಳು ಮಾಡಿಕೊಳ್ಳುವವರೇ ಜಾಸ್ತಿಯಾಗಿದ್ದಾರೆ. ಒಂದೇ ಸಮನೆ ಯಾವುದೇ ಹೃದಯಾಘಾತ ಸಂಬಂಧಿ ಕಾಯಿಲೆ ಅಥವಾ ನೋವು ಕಾಣಿಸಿಕೊಳ್ಳುವುದಿಲ್ಲ. ಬದಲಿಗೆ ಓರ್ವ ವ್ಯಕ್ತಿಯ ನಿತ್ಯ ದಿನಚರಿ, ಊಟ, ತಿಂಡಿ, ವ್ಯಾಯಾಮ, ನಿದ್ದೆ, ಒತ್ತಡ ಎಲ್ಲದರ ಮೇಲೆ ಆರೋಗ್ಯ ಹಾಳಾಗಲಿದೆ. ಈ ಬಗ್ಗೆ ಜನರು ಆತಂಕ ಪಡುವುದಕ್ಕಿಂತ ಕಾಳಜಿ ಮಾಡುವುದು ಸೂಕ್ತ ಎನ್ನುತ್ತಾರೆ ಸರ್ಕಾರಿ ಆಸ್ಪತ್ರೆಯ ವೈದ್ಯ ವೃಂದ. ಡಯಟ್, ವ್ಯಾಯಾಮ, ನೆಮ್ಮದಿಯಿಂದಿರುವ ವ್ಯಕ್ತಿಗೆ ಯಾವುದೇ ಕಾಯಿಲೆ ಬರುವುದಿಲ್ಲ. ಜಂಕ್ ಫುಡ್ಸ್, ಆಯಿಲಿ ಫುಡ್ಸ್ಗಳ ಹೆಚ್ಚಿನ ಸೇವನೆಯಿಂದ ಧೂಮಪಾನವೂ ಸಹ ವ್ಯಕ್ತಿಯ ಆರೋಗ್ಯಕ್ಕೆ ಮಾರಕವಾಗಲಿದೆ. ಓರ್ವ ವ್ಯಕ್ತಿಗೆ ಅವಶ್ಯವಿರುವ ನಿದ್ದೆ ಸಮರ್ಪಕವಾಗಿ ಮಾಡಲೇಬೇಕಿದೆ. ಮೊಬೈಲ್, ಟಿವಿ ಹಾಗೂ ವ್ಯಕ್ತಿ ಜಡವಾಗಿರದೆ ನಿತ್ಯವೂ ಕೆಲಸದಲ್ಲಿ ನಿರತರಾಗಿದ್ದರೆ ಆರೋಗ್ಯವೂ ಸರಿಯಾಗಿರಲಿದೆ ಎಂಬುದು ವೈದ್ಯರ ಸಲಹೆ. 100ರಲ್ಲಿ 5 ಮಂದಿ ಮಾತ್ರ ಹೃದಯಾಘಾತಕ್ಕೊಳಗಾಗಿ ಮೃತಪಡಲಿದ್ದಾರೆ ಎಂಬುದು ತಿಳಿದಿದ್ದರೂ ಸಹ ಇಂದಿನ ಯುವ ಜನತೆಯು ಅವರ ಆರೋಗ್ಯದಲ್ಲಿನ ಚಿಕ್ಕಪುಟ್ಟ ಏರಿಳಿತದಿಂದಾಗಿ ತಕ್ಷಣಕ್ಕೆ ಹೃದಯ ಸಂಬಂಧಿ ಕಾಯಿಲೆಗಳ ಮುನ್ನೆಚ್ಚರಿಕೆ ವಹಿಸಿಕೊಳ್ಳುತ್ತಿರುವುದು ಇತ್ತೀಚಿನ ದಿನಗಳಲ್ಲಿ ಏರಿಕೆಯಾಗಿದೆ. ಇದೊಂದು ಉತ್ತಮ ಬೆಳವಣಿಗೆಯಾಗಿದ್ದು, ಆದರೆ ಓರ್ವ ವ್ಯಕ್ತಿಯಲ್ಲಿ ಕಾಣಿಸಿಕೊಂಡ ಎದೆನೋವು, ಬೆನ್ನುನೋವು, ಉಸಿರಾಟದ ಸಮಸ್ಯೆಗಳೇನೇ ಇದ್ದರೂ ಅವೆಲ್ಲವೂ ಹೃದಯಾಘಾತಕ್ಕೆ ಮೂಲವಾಗಿರುವುದಿಲ್ಲ ಎಂಬುದು ಅಷ್ಟೇ ಸತ್ಯ. ಈ ಮೊದಲು ಚಿಕ್ಕ ವಯಸ್ಸಿನಲ್ಲಿ ಯುವ ಜನತೆ ಹೃದಯಾಘಾತಕ್ಕೆ ಮೃತಪಟ್ಟಿರುವ ಘಟನೆ ಸಹ ನಡೆದಿರುವ ಉದಾಹರಣೆಗಳಿದ್ದು, ಈಗಲೂ ಸಹ ಬೆರಳೆಣಿಕೆಯಷ್ಟು ಪ್ರಕರಣ ನಿತ್ಯವೂ ಆಗುತ್ತಲಿದೆ. ಆದರೆ ಓರ್ವ ಸಿನಿಮಾ ನಟನ ಆಕಸ್ಮಿಕ ಸಾವು ಅವೆಲ್ಲ ಘಟನೆಗಳಿಗಿಂತ ಹೆಚ್ಚು ಜನರಲ್ಲಿ ಜಾಗೃತಿ ಮೂಡಿಸಿದೆ ಎಂದರೆ ತಪ್ಪಿಲ್ಲ. ನಾವು ಬಂದ್ವಿ ರಿಕ್ರಿಯೇಷನ್ ಅಂತ ನಾವು ನಮ್ಗೆ ಸಮಯ ಇಟ್ಕೊಳ್ತಿಲ್ಲ. ನಮ್ದು ಈ ತರದ ಒತ್ತಡದ ಜೀವನದಲ್ಲಿ ಒತ್ತಡ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೆಲಸ ಇರುವಂತದ್ದು ಎಲ್ಲದೂ ಕೆಲಸ, ನನ್ನಂತ ಹೇಳಲ್ಲ ನಾನು, ಎಲ್ಲರದ್ದು ಅವ್ರವ್ರು ಏನೇನು ವೃತ್ತಿ ಮಾಡ್ತಾರೆ ಅಷ್ಟು ಕಾಂಪಿಟೇಷನ್, ಅಷ್ಟು ಒತ್ತಡ. ಎಲ್ಲರೂ ಸಣ್ಣವರಿಂದ ಹಿಡಿದು ದೊಡ್ಡ ಹುದ್ದೆಯವರೆಗೆ ಎಲ್ಲರೂ ಅವ್ರವ್ರ ಒತ್ತಡದಲ್ಲಿ ಇರ್ತಾರೆ. ಆದ್ರೆ ಒತ್ತಡದಲ್ಲಿ ನಮಗಾಗಿ ನಾವು ಸ್ವಲ್ಪ ಸಮಯ ತೆಗೆದುಕೊಂಡು ಸ್ವಲ್ಪ ರಿಲ್ಯಾಕ್ಸೇಷನ್, ರಿಕ್ರಿಯೇಷನ್, ನಮ್ಗೆ ಏನು ಹಾಬೀಸ್, ಇಂಟ್ರೆಸ್ಟ್ ಇದಾವೆ, ಮ್ಯೂಸಿಕೋ, ಇನ್ನೇನೋ, ಯೋಗಾನೋ, ಏನೋ ಒಂದು ಅವ್ರಿಗೆ ಏನು ವಾಟ್ ಎವರ್ ಗಿವ್ಸ್ ಯು ದ ಪ್ಲೆಷರ್ ಆರ್ ದ ಪೀಸ್, ಅದನ್ನ ಮಾಡ್ಕೊಳ್ಳಿಕ್ಕೆ ದಿನಕ್ಕೆ ವಾರಕ್ಕೆ ಒಂದು ಸ್ವಲ್ಪ ಟೈಮ್ ಆದ್ರೂ, ದಿನಕ್ಕೆ 1-2 ಗಂಟೆ ಆದ್ರೂ ನಮ್ಮ ಸಲುವಾಗಿ ನಾವು ಇಟ್ಕೊಂಡ್ರೆ ನಮ್ಗೆ ದಟ್ ಇಸ್ ದ ಓನ್ಲಿ ವೇ ಟು ರಿಲ್ಯಾಕ್ಸ್. ಬೇರೆ ಇನ್ಯಾರೋ ಯೋಗ ಮಾಡ್ತಾರಂತ ನಾನು ಮಾಡೋದಲ್ಲ, ಅಥವಾ ಇನ್ಯಾರೋ ಹಾಡಾಡ್ತಾರಂತ ನಾನು, ದಟ್ ಇಸ್ ನಾಟ್ ಹೌ ಇಟ್ ಇಸ್. ವಾಟ್ ಎವರ್ ಗಿವ್ಸ್ ಯು ಪೀಸ್ ಅಂಡ್ ರಿಲ್ಯಾಕ್ಸೇಷನ್, ದಟ್ ಇಸ್ ವಾಟ್ ಒನ್ ಹ್ಯಾಸ್ ಟು ಫಾಲೋ. ಸೊ ಅದನ್ನ ಮಾಡಿದ್ರೆ ಒಂದು ಹತ್ತದಲ್ಲಿ ಆಲ್ ದಿಸ್ ಲೈಫ್ ಸ್ಟೈಲ್ ಡಿಸೀಸಸ್, BP, ಶುಗರು, ಇನ್ನೇನೋ ನಮ್ದು ಬ್ಯಾಕ್ ಪೇನು, ಆಲ್ ಕೈಂಡ್ ಆಫ್ ಥಿಂಗ್ಸ್, ಇದು anxiety, depression, all this can be controlled to a large extent. ತನ್ನ ಮಹಿಮೆಯಿಂದ ಅಪಾರ ಪ್ರಸಿದ್ಧಿ ಪಡೆದಿರುವ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಬಳಕೂರ್ ನೀಲ್ಗೋಡು ಯಕ್ಷಿಚೌಡೇಶ್ವರಿ ದೇವಸ್ಥಾನದಲ್ಲಿ ಭಕ್ತರೊಬ್ಬರು ಹರಕೆಯ ಪ್ರಯುಕ್ತ 24 ಕಾಯಿ ಗಣಹೋಮ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿಸಿದರು. ಶಕ್ತಿ ಜಾಗೃತಿ ಕ್ಷೇತ್ರ ಎಂದು ಪ್ರಸಿದ್ಧಿ ಹೊಂದಿರುವ ಶ್ರೀ ನೀಲ್ಗೋಡ್ ಕ್ಷೇತ್ರದಲ್ಲಿ ಪ್ರತಿನಿತ್ಯವೂ ಸಾವಿರಾರು ಭಕ್ತರು ದೇವಿಯ ದರ್ಶನಕ್ಕೆ ಆಗಮಿಸುತ್ತಾರೆ. ದೇವಿಯ ದರ್ಶನದ ಅನುಗ್ರಹದಿಂದ ಸಾವಿರಾರು ಭಕ್ತರು ಅನುಗ್ರಹವನ್ನು ಪವಾಡದ ರೀತಿಯಲ್ಲಿ ಅನುಭವಿಸುತ್ತಾರೆ. ಪ್ರತಿ ಅಮಾವಾಸ್ಯೆಯಂದು ಸಾವಿರಾರು ಭಕ್ತರು ಆಗಮಿಸುತ್ತಿದ್ದು ಭಕ್ತ ಸಾಗರವೇ ನೆರೆದಿರುತ್ತದೆ. ಅನಾರೋಗ್ಯ ಸೇರಿದಂತೆ ವಿವಿಧ ಸಮಸ್ಯೆಗಳಿಗೆ ಪರಿಹಾರ ಪಡೆಯುತ್ತಾರೆ. ಪುತ್ರ ಸಂತಾನಕ್ಕಾಗಿ ಕೂಡ ವಿಶೇಷ ಅನುಗ್ರಹಗಳು ನಡೆಯುತ್ತವೆ. ಅದರಂತೆ ಕುಮಟಾ ತಾಲೂಕಿನ ಮಿರ್ಜಾನ್ ಮೂಲದ ಜ್ಯೋತಿ ಮತ್ತು ಶೇಖರ್ ಅಂಬಿಗಾರ್ ಅವರು ತಮ್ಮ ಭಾವ ಬಳಕೂರಿನ ಧರ್ಮ ಅಂಬಿಗರವರ ಸಲಹೆಯಂತೆ ನೀಲ್ಗೋಡ್ ಕ್ಷೇತ್ರಕ್ಕೆ ಬಂದು ದೇವಿಯ ದರ್ಶನ ಪಡೆದರು. ಅವರಿಗೆ ಮದುವೆಯಾಗಿ 2 ಹೆಣ್ಣು ಮಕ್ಕಳ ಸಂತತಿ
ಹೊಂದಿದ್ದರು. ಅವರಿಗೆ ಒಂದು ಗಂಡು ಮಗು ಬೇಕು ಎಂಬ ತೀವ್ರ ಆಸೆಯನ್ನು ಹೊಂದಿದ್ದರು. ಇನ್ನೊಂದು ಮಗು ಹೆಣ್ಣು ಮಗುವೇ ಹುಟ್ಟಬಹುದೆಂಬ ಆತಂಕವೂ ಇತ್ತು. ಆದ್ದರಿಂದ ಅವರು ದೇವಿ ನೀಲ್ಗೋಡೇಶ್ವರಿಯ ಮೊರೆ ಹೋದರು. ತಾಯಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ದೇವಿಯು ಗಂಡು ಮಗು ಹುಟ್ಟುವ ಭರವಸೆ ನೀಡಿತ್ತು. ಆ ಪ್ರಕಾರವಾಗಿ ಶೇಖರ್ ದಂಪತಿಗಳಿಗೆ ಗಂಡು ಮಗು ಹುಟ್ಟಿದ್ದು ಬುಧವಾರ ನೀಲ್ಗೋಡ್ ದೇವಸ್ಥಾನದಲ್ಲಿ 24 ಕಾಯಿಗಳ ವಿಶೇಷ ಗಣಹೋಮ ನಡೆಯಿತು. ಈ ಸಂದರ್ಭದಲ್ಲಿ ಭಾವನಾ ಟಿವಿಯೊಂದಿಗೆ ಮಾತನಾಡಿದ ಬಳಕೂರಿನ ಧರ್ಮ ಅಂಬಿಗರವರು ದೇವಿಯ ಮಹಿಮೆಯ ಅನುಭವದ ಕುರಿತು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಅಂದರೆ ನಮ್ಮ ಮೈದ್ನಿಗೆ 2 ಜನ ಹೆಣ್ಮಕ್ಳಾಗಿದ್ದರು. ಅದು ಅವರು ಒಂದು ಗಂಡು ಸಂತತಿ ಬೇಕು ಹೇಳಿ ಭಾಳ ಆಸೆ ಪಡ್ತಾಯಿದ್ರು. ಆದರೆ ನಾವು ಇಲ್ಲಿ ಬಂದು ದರ್ಶನ ಕೇಳಿದವಾಗ ತಾಯಿ ಹೇಳ್ತು ಗಂಡು ಸಂತತಿನೇ ಕೊಡುತ್ತೆ, ಏನು ಎದುರೋದು ಬೇಡ ಅಂತೇಳಿ ಅಪ್ಪಣೆ ಕೊಟ್ಟಿದ್ದು. ಅದರಂತೆ ಗಂಡು ಹುಡುಗ ಇಲ್ಲಿ ನಾವು ಅಂದರೆ ಹಮ್ಮಿ ಮಾಡಬೇಕು ಹೇಳೋಂಥದ್ದೊಂದು ಆಸೆ ಇತ್ತು ನಮ್ಮದು. ಆದರೆ ಸ್ವಲ್ಪ ಹುಡುಗ ಏಜಿನ ಇದಲ್ಲಾಗಿದೆ, ಬೆಳವಣಿಗೆ ಅಲ್ಲಾಗಿದೆ. ಅದಕ್ಕಾಗಿ ನಾವು ಹೀಗೆ ಬರ್ತಡೇನ ಮಾಡಾಗದೆ. ಅದು 24 ಗಣಮನೂ ಸಹ ಮಾಡಾಗದೆ. ಹೀಗೆ ಶೇಖರ ಮತ್ತು ಜ್ಯೋತಿ ಹೇಳಿ ಅವರು ಭಾಳ ಆಸೆಪಟ್ಟಿದ್ರು, ಅಂದರೆ ನಮ್ಮ ಗಂಡು ಸಂತತಿ ಬೇಕು ಹೇಳಿ. ಆ ಇದರಲ್ಲಿ ನಾ ಬಂದು ಕೇಳಿದ್ದೀನಿ ದರ್ಶನದಲ್ಲಿ. ತಾಯಿ ಹೇಳಿತ್ತು ನಾನು ಗಂಡು ಸಂತತಿನ ಕೊಡುತ್ತೆ, ನಿನ್ನ ಆಸೆಯಂತೆ ನಡೆಸ್ಕೊಡ್ತವ್ರ ಆಸೆಯಂತೆ ಅಂತೇಳಿ ಹೇಳಿತ್ತು. ಅದರಂತೆ ಮಾಡಿಕೊಟ್ಟರೆ ನಮಗೆಲ್ಲ ತುಂಬ ಖುಷಿಯಾಗಿ ಇವತ್ತು ವರ್ಷದ ಹುಟ್ಟಹಬ್ಬವನ್ನು ಇಲ್ಲಿ ಆಚರಣೆ ಮಾಡಿದ್ದೇವೆ. ಮತ್ತು 24 ಗಣವನು ಇಲ್ಲಿ ಇಟ್ಕೊಂಡಿದ್ದೇವೆ ನಮ್ಮ ಎಲ್ಲರೂ ಖುಷಿಯಿಂದ. ಮತ್ತು ಅನ್ನ ಸಂತರ್ಪಣೆಯೂ ಇಟ್ಕೊಂಡಾಗದೆ ಇಲ್ಲಿ. ದೇವಸ್ಥಾನದ ಪ್ರಧಾನ ಅರ್ಚಕ ಶ್ರೀ ಮಾದೇವ್ ಸ್ವಾಮಿಯವರು ಮಾತನಾಡಿ, ಭಕ್ತಿ ಹಾಗೂ ಶ್ರದ್ಧೆಯಿಂದ ನಡೆದುಕೊಳ್ಳುತ್ತಿರುವ ಭಕ್ತರಿಗೆ ದೇವಿ ಸದಾ ಅನುಗ್ರಹ ನೀಡುತ್ತಾ ಬಂದಿದ್ದಾಳೆ. ಮೇರ್ಜಾನದ ಶೇಖರ್ ಅಂಬಿಗರವರ ಕುಟುಂಬದಲ್ಲಾದ ಅನುಗ್ರಹದ ಬಗ್ಗೆ ತಿಳಿಸಿದರು. ಅವರಿಗೆ ಹೆಣ್ಣು ಮಕ್ಕಳಾಗಿದ್ದರು. ನಿಮಗೆ ಅವಿನಾಷ್ಟ ಮಗನೇ ಹುಟ್ಟುತ್ತಾನೆ. ಅದು ಮತ್ತು ವಿಶೇಷ ಅಂತ ಹೇಳಿದ್ರೆ ಅವ್ರು ಹೇಳ್ತಿದ್ರು ನಮಗೆ ಸಿಂಹ ರಾಶಿಯಲ್ಲೇ ಹುಟ್ಟುತ್ತಾನೆ ಅಂತೇಳಿ ಅಮ್ಮನವರ ಆಜ್ಞೆ ಆಗಿತ್ತು. ಅದೇ ರೀತಿಯಲ್ಲಿ ಇವತ್ತು ಆ ರಾಶಿಯಲ್ಲೇ ಹುಟ್ಟಿದ್ದಾನೆ. ಅದು ಅವ್ರಿಗೆ ಸಂತೋಷ ತಂದಿದೆ. ಯಾಕೆ ಅಂತ ಹೇಳಿದ್ರೆ ಅವರು ಹೇಳ್ಕೊಂಡಿದ್ದು ಇವತ್ತು ಸಹ ಆ ಹುಡುಗನ ಲೆಕ್ಕದ್ದು 1 ವರ್ಷ ಆಗಿದೆ ಆ ಹುಡುಗನಿಗೆ. ಅದು ಆ ಹುಡುಗನ ಕರ್ಕೊಬಂದು 24 ಕಾಯಿನ ಗಣಹೋಮವನ್ನು ಕ್ಷೇತ್ರದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಮತ್ತು ಅನೇಕ ದೇವಿ ಪಾರಾಯಣ ಮತ್ತು ಅನೇಕ ವರ್ಷದ ಪ್ರಕಾರವಾಗಿ ವರ್ಷ ಆಗಿದೆ ಆ ಹುಡುಗನಿಗೆ. ಆ ವರ್ಷದ ಸಂಭ್ರಮ ಇವತ್ತು ಕ್ಷೇತ್ರದಲ್ಲಿ ಮಾಡಿದ್ದು ನಮಗೆ ಎಲ್ಲರಿಗೂ ಸಂತೋಷ ತಂದಿದೆ. ಆ ಹುಡುಗನಿಗೆ ಮುಂದೆ ನೀಲ್ಗೋಡೇಶ್ವರಿಯ ಸಂಪೂರ್ಣ ಅನುಗ್ರಹ ಇರಲಿ ಮತ್ತು ಮುಂದೆ ಒಳ್ಳೆಯದಾಗಲಿ ಆ ಕುಟುಂಬಕ್ಕೆ ಅಂತ ಹೇಳಿ ಈ ಮೂಲಕವಾಗಿ ವಿನಂತಿಸ್ತೇನೆ. ಶ್ರೀ ನೀಲ್ಗೋಡ್ ಕ್ಷೇತ್ರದಲ್ಲಿ ನಿತ್ಯವೂ ಸಾವಿರಾರು ಭಕ್ತರು ಆಗಮಿಸುತ್ತಿದ್ದು ಪ್ರತಿ ಮಂಗಳವಾರ, ಶುಕ್ರವಾರ ಹಾಗೂ ರವಿವಾರ ದೇವಿಯ ಹೇಳಿಕೆಯ ದರ್ಶನ ಇರುತ್ತದೆ. ಪ್ರತಿ ಅಮಾವಾಸ್ಯೆಯಂದು ಪವಿತ್ರ ತೀರ್ಥ ಸ್ನಾನ ನಡೆಯುತ್ತಿದ್ದು ಸಾವಿರಾರು ಭಕ್ತರು ದೇವಿಯ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ಭಾವನಾ ಟಿವಿಗಾಗಿ ವೆಂಕಟೇಶ್ ಮೇಸ್ತಾ, ಹೊನ್ನಾವರ್. ಕೇರಳ ರಾಜ್ಯದಿಂದ ಗುಂಡ್ಲುಪೇಟೆ ಕಡೆಗೆ ಬರುತ್ತಿದ್ದ ತ್ಯಾಜ್ಯ ವಸ್ತು. ಮೂಲೆಹೊಳೆ ಚೆಕ್ ಪೋಸ್ಟ್ಗಳಲ್ಲಿ ಕಣ್ಣು ಮುಚ್ಚಿ ಕುಳಿತ ಅಧಿಕಾರಿಗಳು. ಗುಂಡ್ಲುಪೇಟೆ ಪಕ್ಕದ ರಾಜ್ಯ ಕೇರಳದಿಂದ ಇಂದು ಬೆಳ್ಳಂಬೆಳಗ್ಗೆ ವಾಹನವೊಂದರಲ್ಲಿ ತ್ಯಾಜ್ಯದ ಚೀಲಗಳು ಇದ್ದು ಅದನ್ನು ಗುಂಡ್ಲುಪೇಟೆಯ ಪಕ್ಕದಲ್ಲಿರುವ ಶ್ರೀರಾಮದೇವರ ಗುಡ್ಡದ ಪಕ್ಕ ತ್ಯಾಜ್ಯವನ್ನು ಸುರಿಯಲು ಬಂದಿದ್ದ ವಾಹನವನ್ನು ಕರ್ನಾಟಕ ಕಾವಲು ಪಡೆಯ ತಾಲೂಕು ಘಟಕದ ಅಧ್ಯಕ್ಷರಾದ ಅಬ್ದುಲ್ ಮಲೀಕ್ ಮತ್ತು ಸಂಘಟನೆಯವರು ತಡೆದು ಮತ್ತೆ ಕೇರಳಕ್ಕೆ ತ್ಯಾಜ್ಯವನ್ನು ಅದೇ ವಾಹನದಲ್ಲಿ ಹಿಂದಿರುಗಿಸಿದ್ದಾರೆ. ಇದು ನಡೆದಿದ್ದು ರಾಷ್ಟ್ರೀಯ ಹೆದ್ದಾರಿ ಸುಲ್ತಾನ್ ಬತ್ತೇರಿ ರಸ್ತೆಯಲ್ಲಿ ಕಂಡುಬಂದಿದೆ. ಕಸ ಹಾಕಕ್ ನಮ್ಮೂರ ನಿಂಬರ್ಲಿ ಕೆಲಸ ಇಲ್ವಾ? ಅಲ್ಲಿ ಜಾಗ ಇಲ್ವಾ? ಮತ್ತೆ ಜಾಗದ ಯಾಕೆ ಇಲ್ಲ ಹಾಕ್ತೀರಿ? ಜಾಗದ ಮೇಲೆ ಯಾಕೆ ಇಲ್ಲ ಹಾಕ್ತೀರಿ? ತಗೊಂಡೋಗು. ಇಲ್ಲೆಲ್ಲೋ ಹಾಕ್ಬಾರ್ದು, ಇದರ ಗಾಡಿ ಸೀಸ್ ಆಗುತ್ತೆ. ಅಧ್ಯಕ್ಷರಾದ ಅಬ್ದುಲ್ ಮಲೀಕ್ ಮಾತನಾಡಿ, ಪಕ್ಕದ ಕೇರಳ ರಾಜ್ಯದಿಂದ ತ್ಯಾಜ್ಯ ನಮ್ಮ ರಾಜ್ಯದ ಗಡಿ ಭಾಗಕ್ಕೆ ಬರುತ್ತಿದೆ ಎಂದರೆ ಮೂಲೆಹೊಳೆ ಚೆಕ್ ಪೋಸ್ಟ್ನಲ್ಲಿ ಇರುವ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದರು. ಸ್ನೇಹಿತರೆ, ಇವತ್ತು ನಮ್ಮ ಗುಂಡ್ಲುಪೇಟೆ ಪಕ್ಕದ ರಾಜ್ಯದ ಕೇರಳದಿಂದ ಒಂದು ಪಿಕಪ್ ವಾಹನ ತ್ಯಾಜ್ಯ ವಸ್ತುಗಳನ್ನು ತುಂಬಿಕೊಂಡು ಇಲ್ಲಿ ಬಂದು ನಮ್ಮ ಗುಂಡ್ಲುಪೇಟೆ ಪಟ್ಟಣಕ್ಕೆ ಸೇರಿದಂಗೆ ತ್ಯಾಜ್ಯ ವಸ್ತುಗಳನ್ನು ಹಾಕ್ತಾ ಇದ್ದಾರೆ. ಶ್ರೀರಾಮದೇವರ ಗುಡ್ಡ ಹತ್ತಿರ ತ್ಯಾಜ್ಯ ವಸ್ತುಗಳನ್ನು ತಂದು ಹಾಕ್ತಾ ಇದ್ದಾರೆ. ಇದು ಮೂಲೆಹೊಳೆ ಚೆಕ್ ಪೋಸ್ಟ್ ಮುಖಾಂತರ ಬರ್ತಾ ಇರೋದು. ಹಾಗಾಗಿ ಚೆಕ್ ಪೋಸ್ಟ್ನಲ್ಲಿ ಅಧಿಕಾರಿಗಳು ಏನು ಮಾಡ್ತಾರೆ ನಮ್ಗೆ ಅರ್ಥವಾಗ್ತಾ ಇಲ್ಲ. ಹೀಗಾಗಿ ಇದು ಪದೇ ಹೀಗೆ ಆಗ್ತಾ ಇದೆ. ಹೀಗೆ ಆಗ್ತಾ ಇದ್ರೆ ಮುಂದಿನ ದಿನ ನಾವು ದೊಡ್ಡ ಹೋರಾಟವನ್ನು ಮಾಡಬೇಕಾಗ್ತದೆ. ದಯವಿಟ್ಟು ಇನ್ನು ಮುಂದೆ ಈ ತ್ಯಾಜ್ಯ ವಸ್ತುಗಳನ್ನು ಬರುವುದನ್ನು ಖಂಡಿತವಾಗಿ ನಾವು ಖಂಡಿಸ್ತಾ ಇದ್ದೇವೆ. ಇದಕ್ಕೆ ಕಡಿವಾಣ ಹಾಕದೇ ಇದ್ದರೆ ಮುಂದಿನ ದಿನಗಳು ಹೋರಾಟ ಮಾಡೋದು ಮಾಡ್ತೀವಿ ಅಂತ ಈ ಸಮಯದಲ್ಲಿ ನಾವು ಒತ್ತಾಯಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ
ಅಬ್ದುಲ್ ಮಲೀಕ್, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್, ಸಲಹೆಗಾರರಾದ ಮುಬಾರಕ್, ಇಲಿಯಾಸ್, ವೆಂಕಟೇಶ್ ಗೌಡ್ರು, ಮಿಮಿಕ್ರಿ ರಾಜು, ಎಚ್ ರಾಜು ಇನ್ನೂ ಮುಂತಾದವರು ಹಾಜರಿದ್ದರು. ಚಾಮರಾಜನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ಎಂ ಶೈಲಾಕುಮಾರ್ ಸೇವಾಕಾಂಕ್ಷಿ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಪಟ್ಟಣದವರಾದ ಎಂ ಶೈಲಾಕುಮಾರ್ ಮಾತನಾಡಿ, ಜಾನಪದ ತವರು ಎಂದೇ ಹೆಸರುವಾಸಿಯಾಗಿರುವ ನಮ್ಮ ಚಾಮರಾಜನಗರ ಜಿಲ್ಲೆ ಪ್ರಸಿದ್ಧ ಸ್ಥಾನವಾಗಿದ್ದು, ಮಲೆ ಮಾದೇಶ್ವರ ಬೆಟ್ಟ, ಶ್ರೀ ಮಂಟೇಸ್ವಾಮಿ ಜಾನಪದ ಸಂಸ್ಕೃತಿ ಉಳ್ಳ ತಾಣವಾಗಿದ್ದು ಮತ್ತು ಇಂತಹ ಜಾನಪದ ಸಂಸ್ಕೃತಿಯ ತಳಹದಿ ಗಟ್ಟಿಯಾಗಿರಬೇಕು. ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲಾ ಚಟುವಟಿಕೆಗಳನ್ನು ಮಾಡಿ ತಾಲೂಕು ಕನ್ನಡ ಸಾಹಿತ್ಯಕ್ಕೆ ಒಂದು ಮೆರುಗನ್ನು ನೀಡುತ್ತದೆ. ಹಾಗಾಗಿ ನಾವು ಸೇವಾಕಾಂಕ್ಷಿಯಾಗಿದ್ದು, ನಮ್ಮ ಪ್ರಣಾಳಿಕೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಪರಿಷತ್ ಮಂದಿರ ನಿರ್ಮಾಣ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜನೆ ಮತ್ತು ಎಲ್ಲ ತಾಲೂಕುಗಳಲ್ಲಿ ಸಾಹಿತ್ಯ ಪರಿಷತ್ತಿನ ಕಚೇರಿಗಳ ಕಾರ್ಯನಿರ್ವಹಣೆ ಇವುಗಳು ನಮ್ಮ ಕನಸಾಗಿದೆ. ಇದನ್ನು ನನಸಾಗಿಸಲು ತಮ್ಮ ಅಮೂಲ್ಯವಾದ ಮತವನ್ನು ನಮಗೆ ಮಾಡಿಕೊಡಬೇಕೆಂದು ವಿನಂತಿಸಿದರು. ಜನಪದದ ತವರು ಅನ್ನುವಂಥ ಹೆಸರಿರೋದರಿಂದ ಮತ್ತು ಮಲಯಾದಿ ಮಹದೇಶ್ವರರು, ಮಂಟೇಸ್ವಾಮಿ ಈ ರೀತಿ ಜನಪದ ಸಂಸ್ಕೃತಿ ಮತ್ತು ನಮ್ಮದೇ ಆದಂತಹ ವಿಶೇಷಗಳು ಅಂತ ಹೇಳಿದ್ರೆ ಅದು ಜನಪದವೇ. ಹಾಗಾಗಿ ಅಂತಹ ಜನಪದ ತಳಹದಿ ಗಟ್ಟಿಯಾದ ತಳಹದಿ ಇರೋದರಿಂದ ಇಲ್ಲಿರುವಂತಹ ಸಾಹಿತ್ಯ ಪರಿಷತ್ತಿನ ಕಾರ್ಯವನ್ನು ಮಾಡಬೇಕಾದ್ರೆ ನಾವು ಸದ್ಯಕ್ಕೆ ಅಂದ್ಕೊಂಡಿರೋದು, ನಾನು ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಪರಿಷತ್ ಮಂದಿರದ ನಿರ್ಮಾಣ ಆಗಬೇಕು, ಗುಂಡ್ಲುಪೇಟೆಯಲ್ಲಿ ಒಂದು ಆಗಬೇಕು, ಮತ್ತು ಉಳಿದ 3 ತಾಲೂಕುಗಳಲ್ಲಿ ನಿವೇಶನಗಳನ್ನು ನಾವು ಸರ್ಕಾರದ ಮುಖಾಂತರ ಮನವರಿಕೆ ಮಾಡಿ ನಿವೇಶನಗಳನ್ನು ಜೋಡಿಸ್ಕೊಳ್ತಾ ಅಲ್ಲೂ ಚಟುವಟಿಕೆಗಳನ್ನು ಮಾಡ್ತಾ ಒಂದೇನಾದರೂ ಒಂದು ಮಂದಿರ ಅಂತಿದ್ದರೆ ಚಟುವಟಿಕೆಗಳ ತಾಣ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಎಲ್ಲೇ ಮಾಡಿದ್ರೂ ಅದು ಒಂದು ಕಡೆಗೆ ಕಾನ್ಸಂಟ್ರೇಟ್ ಆಗಲ್ಲ, ಅಂದರೆ ಒಟ್ಟಾಗಿ ಕಾಣಿಸ್ಕೊಳ್ಳೋಲ್ಲ. ಅದರಷ್ಟು ಕಟ್ಟಡದ ನಿರ್ಮಾಣವು ಮೊದಲೇ ಆಗ್ತಿದೆ. ಹಾಗೆ ಏನು ಕನ್ನಡ ಸಾಹಿತ್ಯ ಪರಿಷತ್ತಿನ ರೊಟೀನ್ ಅಂತಿರುತ್ತಲ್ಲ, ಸಹಜವಾಗಿರುವಂತಹ ಎಲ್ಲ ಚಟುವಟಿಕೆಗಳ ಜೊತೆ ವಿಶೇಷವಾಗಿ ಒಂದು ರಾಜ್ಯದ ಸಮ್ಮೇಳನವನ್ನು ಇಲ್ಲಿ ಆಯೋಜನೆ ಮಾಡಬೇಕು ನಮ್ಮ ಅವಧಿಯಲ್ಲಿ ಅಂತ ನಾವು ಅಂದ್ಕೊಂಡಿದ್ವಿ. ಅದಕ್ಕೋಸ್ಕರ ನಾವು ಮತವನ್ನು ಹೇಳ್ತೇವೆ. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ತಾಲೂಕು ಅಧ್ಯಕ್ಷರಾದ ಚಿದಾನಂದ್, ಕಾವಲುಪಡೆಯ ತಾಲೂಕು ಘಟಕದ ಅಧ್ಯಕ್ಷರಾದ ಅಬ್ದುಲ್ ಮಲೀಕ್, ಜಿಲ್ಲಾ ಕಾರ್ಯಾಧ್ಯಕ್ಷರ ಅಬ್ದುಲ್ ರಶೀದ್, ಹರೀಶ್, ಕನ್ನಡಪರ ಹೋರಾಟಗಾರ ಬ್ರಹ್ಮಾನಂದ ಇನ್ನು ಮುಂತಾದವರು ಹಾಜರಿದ್ದರು. ಭಾವನಾ ಟಿವಿಗಾಗಿ ಸದಾನಂದ ಕನ್ನೇಗಾಲ, ಗುಂಡ್ಲುಪೇಟೆ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.